रामा हरे रामा 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 हरे 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 कृष्णा 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 हरे 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 रामा 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 हरे 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 कृष्णा 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 हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय राधा माधव राधा माधव राधे जय पंचतत्वा जय पंचतत्वा जय पंचतत्वा जय प्रभुपदा जय प्रभुपदा जय प्रभुपदा जय प्रभुपदा जय गुरुदेवा जय गुरुदेवा जय गुरुदेवा जय गुरुदेवा ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय सच्चिदानन्दरूपाय विश्वोत्पत्त्यादिहेतवे तापत्रय विनाशाय ಶ್ರೀಕೃಷ್ಣಾಯ ವಯಂ ನಮಃ. ಎಲ್ಲರ ಹತ್ರ ಬುಕ್ ಇದೆಯಲ್ಲ, ಇವಾಗ ಬುಕ್ ತೆಗೀರಿ. ಪೇಜ್ ನಂಬರ್ 6 ಅಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ನೀವು ಎಲ್ಲ ಹೇಳಿ ಜೊತೆಗೆ. ಬುಕ್ ಇಟ್ಕೋಬೇಕು ಪ್ರತಿ ಭಾಗವತ ಕ್ಲಾಸ್ಗೂ. ಬುಕ್ ತಗೊಂಡು 6th ಪೇಜ್ ತೆಗೀರಿ. ಈಗ ಓದಿಸ್ತೀನಿ ನಾನು ಅದರದ್ದು ಮೊದಲನೇದು ಎರಡನೇದು ಚಾಪ್ಟರ್ದೆಲ್ಲಾನು. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಯಂ ಪ್ರವಜಂತಮನೋಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯಾ ತಯತರವೋಬಿ ನೇದುಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋ ಅಸ್ಮಿ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಜನ್ಮಾದಸ್ಯ ಯತೋ ಅನ್ವಯಾದ್ ಇತರತಶ್ಚಾತ್ರೇಷ್ವ ಅಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲಾಸ್ಟ್ ವೀಕಲ್ಲಿ ತೀರ್ಥಯಾತ್ರೆಯ ಬಗ್ಗೆ ಚಿಂತನೆಯನ್ನ ಮಾಡಿದ್ವಿ. ಮೊದಲು ತೀರ್ಥಯಾತ್ರೆಗೆ ಹೋಗ್ತಾರೆ, ಮತ್ತೆ ಅಲ್ಲಿಂದ
ಅಲ್ಲಿ ಆ ಸ್ಥಳದ ಮಹಿಮೆ ತಿಳ್ಕೊತಾರೆ. ಆಮೇಲೆ ಮಹಾತ್ಮರ ಸಂಘದಲ್ಲಿ ಇರ್ತಾರೆ. ಅವರಿಂದ ಕೃಷ್ಣನ ಕಥೆಗಳನ್ನ ಕೇಳ್ತಾರೆ. ಆ ಕಥೆಗಳಲ್ಲಿ ಬರ್ತಂತಹ ಸಾರಾಂಶ ಏನು? ಒಬ್ಬ ಭಗವದ್ ಭಕ್ತ ಇರ್ತಾನೆ, ಅವನಿಗೆ ಜೀವನದಲ್ಲಿ ಕಷ್ಟ ಇರುತ್ತೆ. ಆ ಕಷ್ಟದಿಂದ ಅವನು ಪಾರಾಗ್ಬೇಕಾದ್ರೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾನೆ. ಕೊನೆಗೆ ಯಾವ ಪ್ರಯತ್ನನೂ ವರ್ಕೌಟ್ ಆಗದೆ ಇದ್ದಾಗ ಅವನು ಭಗವಂತನಿಗೆ ಶರಣಾಗ್ತಾನೆ. ಶ್ರೀ ಕೃಷ್ಣನ ಕೃಪೆಯಿಂದ ಅವನ ಸಮಸ್ಯೆಗಳು ಸಾಲ್ವ್ ಆಗತ್ತೆ. ಈ ತರಹ ಕಥೆಗಳನ್ನ ಓದ್ತಾ 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 ನಾವೇನ್ ಮಾಡ್ಕೋತೀವಿ, ನಮ್ಮ ಜೀವನಕ್ಕೂ ಅದನ್ನ ಅಪ್ಲೈ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ. ಕೃಷ್ಣನ ಸ್ಮರಣೆಯಲ್ಲಿ ಇರಕ್ಕೆ ಮತ್ತೆ ನಮ್ಮ ಕಷ್ಟಗಳು ಬಂದ ತಕ್ಷಣ ಭಗವಂತನ ಕಡೆ ಟರ್ನ್ ಆಗಕ್ಕೆ ನಾವು ನೋಡ್ತೀವಿ. ಈ ರೀತಿಯಾಗಿ ಮನಸ್ಸನ್ನ ಅವನ ಕಡೆ, ಆವಾಗ ನಮ್ಮ ಸಮಸ್ಯೆಗಳು ಸಾಲ್ವ್ ಆದ್ರೆ ಹೆಚ್ಚು ಹೆಚ್ಚು ಶ್ರದ್ಧಾ ಭಕ್ತಿಗಳು ಉಂಟಾಗತ್ತೆ. ಆ ಶ್ರದ್ಧಾ ಭಕ್ತಿಗಳಿಂದ ನಮ್ಮಲ್ಲಿ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ, ಭಕ್ತಿ ಹೆಚ್ಚಾಗ್ತಾ ಬರುತ್ತೆ, ಸತ್ವಗುಣ ಹೆಚ್ಚಾಗತ್ತೆ. ಅಂತಹ ಸ್ಥಿತಿಯಲ್ಲಿ ಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷಕ್ಕೆ ಕಾರಣ ಆಗತ್ತೆ. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ. ಕಂಟಿನ್ಯೂ ಮಾಡ್ಬೇಕಾದ್ರೆ ಮುಂದೆ ನಾನು ಇವತ್ತಿಂದ ಏನ್ ಮಾಡ್ತೀನಿ ಅಂದ್ರೆ, ನಿಮ್ಮೆಲ್ಲರ ಹತ್ರ ಬುಕ್ ಇರೋದ್ರಿಂದ ಲಾಸ್ಟ್ 2 ಕ್ಲಾಸ್ ನಾವು ಓದಿಲ್ವಲ್ಲ, ಅದನ್ನ ಯಾರಾದ್ರೂ ಒಬ್ರು ಫಸ್ಟ್ ಚಾಪ್ಟರ್ ಓದಿ. ಆಗೋಗಿದ್ಯಲ್ವಾ ಅದು? ಅದಕ್ಕೆ ಪೇಜ್ ನಂಬರು 50 ಪೇಜ್ ನಂಬರ್ 50ಲಿ ಮತ್ತೆ 52 ಎರಡೂನು ಒಬ್ಬೊಬ್ರು ಓದಿ. ಯಾರು ಓದ್ತೀರಾ? ಓದಿ. ಮೊದಲನೇದು ಸೂತ ಪುರಾಣಿಕರಲ್ಲಿ ಶೌನಕಾದಿಗಳ ಪ್ರಶ್ನೆ, ಅದು ಓದಿ. ಶೌನಕಾದಿ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಸತ್ಯಯಾಗವನ್ನು ಮಾಡಿದಾಗ ಅಲ್ಲಿ ಅವರು ಸೂತ ಪುರಾಣಿಕರನ್ನು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ನೀವು ಎಲ್ಲಾ ಪುರಾಣ ಧರ್ಮಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿರುವಿರಿ ಮತ್ತು ವೇದ ವ್ಯಾಸರ ಶಿಷ್ಯರಾಗಿರುವಿರಿ. ಭಗವಂತನ ಸುಗುಣ ನಿರ್ಗುಣ ರೂಪದ ಅರಿವಿನ ಜ್ಞಾನವು ಚೆನ್ನಾಗಿದೆ. ಪರಮಾತ್ಮನ ತತ್ವಗಳನ್ನು ತಿಳಿದಿರುವ ನೀವು ನಮ್ಮ ಕೆಲವು ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರಿಸಿ. ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ. ಕಲಿಯುಗದಲ್ಲಿ ಜನಗಳು ಸಾಮಾನ್ಯವಾಗಿ ಅಲ್ಪಾಯುಷಿಗಳು, ಭಾಗ್ಯಹೀನರು ಆಗಿರುತ್ತಾರೆ. ಹಲವಾರು ಶಾಸ್ತ್ರಗಳು ಇವೆ. ಅವುಗಳಲ್ಲಿ ಯಾವುದನ್ನು ಓದಿದರೆ ನಿಶ್ಚಿತವಾಗಿ ಸಾಧನೆಗೆ ದಾರಿಯಾಗುತ್ತದೆ. ಆಧ್ಯಾತ್ಮಿಕ ಪ್ರಗತಿ, ಶಾಂತಿ, ಪರಮಾನಂದ ಉಂಟಾಗುತ್ತದೆ. ದಯವಿಟ್ಟು ತಿಳಿಸಿ ಕೊಡಿ. ಮೊದಲು ಪ್ರಶ್ನೆಯನ್ನು ಕೇಳುತ್ತಾರೆ. ಎರಡನೆಯದಾಗಿ ಭಕ್ತವತ್ಸಲನಾದ ಶ್ರೀಕೃಷ್ಣ ಯಾವ ಇಚ್ಛೆಯಿಂದ ದೇವಕಿಯ ಮಗನಾಗಿ ಅವತಾರ ಮಾಡಿದ ಮತ್ತು ಕೃಷ್ಣಾವತಾರದ ಸಂಪೂರ್ಣ ಕಥೆಯನ್ನು ಕೇಳುವ ಇಚ್ಛೆ ನಮಗಿದೆ. ಅದನ್ನು ದಯಮಾಡಿ ಹೇಳಿ. ಭಗವಂತನ ವಿವಿಧ ಅವತಾರಗಳ ಮತ್ತು ಯಾವ ಜೀವಿಗಳ ಶ್ರೇಯಸ್ಸಿಗಾಗಿ ಈ ಅವತಾರಗಳು ಆಗಿವೆ ಎಂಬುದನ್ನು ತಿಳಿಸಿಕೊಡಿ. ಕಲಿಯುಗವು ಮನುಷ್ಯರ ಶಕ್ತಿಯನ್ನು ನಾಶ ಮಾಡುವಂತಹದ್ದು. ಇದನ್ನು ದಾಟಿ ಹೋಗಲು ಕಷ್ಟಪಡ ಸಮುದ್ರ ದಾಟುವವನಿಗೆ ನಾವಿಕ ಸಿಗುವಂತೆ ನಮ್ಮಲ್ಲಿಗೆ ನಿಮ್ಮನ್ನು ಆ ಬ್ರಹ್ಮ ದೇವನೇ ಕಳುಹಿಸಿದ್ದಾರೆ. ಯೋಗೇಶ್ವರನಾದ ಭಗವಾನ್ ಶ್ರೀಕೃಷ್ಣ ತನ್ನ ಧಾಮಕ್ಕೆ ತೆರಳಿದ ಬಳಿಕ ಧರ್ಮ ಯಾರನ್ನು ಆಶ್ರಯಿಸಿತು. ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನು ಹೇಳುತ್ತಾರೆ. ಇಲ್ಲಿಗೆ ಶ್ರೀ ಸೂತ ಪುರಾಣಿಕರಲ್ಲಿ ಶೌನಕಾದಿಗಳ ಪ್ರಶ್ನೆ ಎಂಬ ಭಾಗವತದ ಪ್ರಥಮ ಸ್ಕಂದದ ಪ್ರಥಮ ಅಧ್ಯಾಯವು ಮುಕ್ತಾಯವಾಯಿತು. ಸೆಕೆಂಡ್ ಯಾರಾದ್ರೂ ಓದಿ. ಭಗವತ್ ಕಥೆ ಮತ್ತು ಭಕ್ತಿಯ ಮಹಾತ್ಮೆ ಓದಿ ಯಾರಾದ್ರೂ. ಶೌನಕಾದಿ ಮಹರ್ಷಿಗಳು ಪ್ರಶ್ನೆಗಳನ್ನು ಕೇಳಿ ಸೂತ ಪುರಾಣಿಕರಿಗೆ ಮಹಾನಂದವಾಯಿತು. ಮಹರ್ಷಿಗಳೇ, ಸಮಸ್ತ ವಿಶ್ವದ ಮಂಗಳಕ್ಕಾಗಿಯೇ ಇಂತಹ ಸುಂದರವಾದ ಪ್ರಶ್ನೆಗಳನ್ನು ಕೇಳಿರುವಿರಿ ಎಂದು
ಕುರಿತು ಉತ್ತಮ ಉತ್ತರ ನೀಡಲು ಅನುವಾದರು. ಪ್ರಥಮವಾಗಿ ಬ್ರಹ್ಮಜ್ಞಾನಿಗಳಾದ ಸಂಸಾರದಿಂದ ಬಿಡುಗಡೆ ಹೊಂದಿರುವವರಾದ ಜ್ಞಾನ ವೈರಾಗ್ಯದ ನಿಧಿಗಳಾದ ಮಹಾತ್ಮರಾದ ಸರ್ವಸಂಗ ಪರಿತ್ಯಾಗಿಗಳಾದ ತಮ್ಮ ಗುರು ಶುಕ ಮಹಾಮುನಿಗಳಿಗೆ ನಮಸ್ಕಾರವನ್ನು ಮಾಡಿದರು. ಆ ನಂತರ ವ್ಯಾಸರು, ನಾರಾಯಣ ಋಷಿಗಳು ಹಾಗೂ ಸರಸ್ವತಿ ದೇವಿಗೆ ವಂದಿಸಿ ಉತ್ಸಾಹದಿಂದ ಅವರ ಪ್ರಶ್ನೆಗಳಿಗೆ ಉತ್ತರಿಸಲಾರಂಭಿಸಿದರು. ಭಗವಾನ್ ಶ್ರೀಕೃಷ್ಣನಲ್ಲಿ ಭಕ್ತಿ ಉಂಟಾಗುವುದೇ ಶ್ರೇಷ್ಠ ಧರ್ಮ. ಅದಕ್ಕಿಂತ ಸರ್ವಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ನಿರಂತರವಾಗಿ ದೃಢಭಕ್ತಿಯಿಂದ ಹೃದಯವು ಆನಂದ ಸ್ವರೂಪ ಪರಮಾತ್ಮನನ್ನು ಸ್ಥಾಪಿತ ಮಾಡಿಕೊಳ್ಳಲು ಭಕ್ತಿ ಬಹಳ ಸಹಾಯಕಾರಿ. ಆದುದರಿಂದ ಧರ್ಮಾನುಷ್ಠಾನ ಮಾಡಿದಾಗ ಭಗವಂತನಲ್ಲಿ ಭಕ್ತಿ ಉಂಟಾಗಬೇಕು. ಇಲ್ಲದಿದ್ದರೆ ಅದು ಧರ್ಮವೇ ಅಲ್ಲ. ಜ್ಞಾನ, ಜ್ಞೇಯ ಮತ್ತು ಇವುಗಳ ಭೇದ ರಹಿತ ಅಖಂಡ ಅದ್ವಿತೀಯ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದ ಅದ್ವೈತವಾದ ಜ್ಞಾನವೆಂದು ತತ್ವಜ್ಞರು ಹೇಳುತ್ತಾರೆ. ಪರಬ್ರಹ್ಮ ಸ್ವರೂಪನನ್ನು ಜ್ಞಾನಿಗಳು ಬ್ರಹ್ಮನ್ ಎಂದು, ಭಕ್ತರು ಭಗವಂತನೆಂದು ಮತ್ತು ಯೋಗಿಗಳು ಪರಮಾತ್ಮನೆಂದು ಹೇಳುತ್ತಾರೆ. ಇಂತಹ ಪರಮಾತ್ಮನ ತತ್ವದಲ್ಲಿ ಶ್ರದ್ಧೆಯುಳ್ಳ ಮುನಿಗಳು ಭಾಗವತವನ್ನು ಶ್ರವಣ ಮಾಡಿ ಅದರಿಂದ ಪ್ರಾಪ್ತವಾದ ಜ್ಞಾನ ವೈರಾಗ್ಯಯುಕ್ತ ಭಕ್ತಿಯ ಮೂಲ ಮತ್ತು ಹೃದಯಗಳಲ್ಲಿ ಪರಮಾತ್ಮನನ್ನು ಕಂಡುಕೊಳ್ಳುತ್ತಾರೆ. ಅದರಿಂದ ಋಷಿಗಳೇ, ಧರ್ಮ ಅನುಷ್ಠಾನದ ಪೂರ್ತಿ ಸಿದ್ಧಿಯು ಭಗವಂತನನ್ನು ಪ್ರಸನ್ನನಾಗಿರುವುದರಲ್ಲಿ. ಆದುದರಿಂದ ಏಕಾಗ್ರ ಮನಸ್ಸಿನಿಂದ ಭಕ್ತವತ್ಸಲನಾದ ಭಗವಂತನನ್ನೇ ನಿರಂತರ ಶ್ರವಣ, ಕೀರ್ತನೆ ಮತ್ತು ಧ್ಯಾನದ ಮೂಲಕ ಆರಾಧನೆ ಮಾಡಬೇಕು. ಸತ್ವ, ರಜಸ್ ಮತ್ತು ತಮಸ್ ಎಂಬ ಪ್ರಕೃತಿಯ ಮೂಲ ಗುಣಗಳನ್ನು ಸ್ವೀಕರಿಸಿ ಪರಮಪುರುಷನೇ ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ ಕಾರ್ಯಗಳನ್ನು ಮಾಡುತ್ತಾನೆ. ಕ್ರಮವಾಗಿ ಆಗ ಅವನು ಬ್ರಹ್ಮ, ವಿಷ್ಣು ಮತ್ತು ರುದ್ರನೆಂದು ಹೆಸರುಗಳನ್ನು ಹೊಂದುತ್ತಾನೆ. ತಾವು ತಮೋಗುಣಕ್ಕಿಂತ ರಜೋಗುಣಕ್ಕಿಂತ ಸತ್ವಗುಣವು ಶ್ರೇಷ್ಠವಾದದ್ದು. ಏಕೆಂದರೆ ಅದು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ. ಆದುದರಿಂದ ಋಷಿಗಳು ಶ್ರದ್ಧಾ ಸತ್ವಮಯನಾದ ವಿಷ್ಣುವಿನ ಆರಾಧನೆ ಮಾಡುತ್ತಿದ್ದರು. ಎಲ್ಲಾ ಪ್ರಕೃತಿಯ ಮಾಯೆಯಿಂದ ವಿಕಾಸಗೊಂಡು ಮತ್ತು ತ್ರಿಗುಣಗಳಲ್ಲಿ ಸೇರಿದ್ದರು ಭಗವಂತನು ಗುಣಾತೀತನಾಗಿದ್ದಾನೆ. ಅವನೇ ಸಮಸ್ತ ಲೋಕಗಳನ್ನು ರಚಿಸುತ್ತಾನೆ. ದೇವತೆಗಳು, ಮನುಷ್ಯರು, ಪಶು ಪಕ್ಷಿಗಳು ಸೃಷ್ಟಿ ಮಾಡಿ ಲೀಲಾವತಾರವನ್ನು ಎತ್ತಿ ಸತ್ವಗುಣದ ಮೂಲ ಜೀವಿಗಳನ್ನು ಪಾಲಿಸಿ ಪೋಷಿಸುತ್ತಾನೆ. ಇಲ್ಲಿ ಭಗವದ್ಗೀತೆ ಮತ್ತು ಭಕ್ತಿಯ ಮಹಾತ್ಮೆ ಎಂಬ ಭಾಗವತದ ಪ್ರಥಮ ಸ್ಕಂದದ 2ನೇ ಅಧ್ಯಾಯವು ಮುಕ್ತಾಯವಾದದ್ದು. ಹರೇ ಕೃಷ್ಣ. ಇಲ್ಲಿ ಭಗವತ್ ಕಥೆ ಮತ್ತು ಭಕ್ತಿಯ ಮಹಾತ್ಮೆ ಅಂತ. ಬುಕ್ ಓದಿದ್ರಾ? ಹರೇ ಕೃಷ್ಣ. ಬುಕ್ ಓದಿದ್ರಾ? ಎಲ್ಲರೂ ಓದ್ತಾ ಇದ್ದೀರಾ ಅಥವಾ? ಸ್ಕೈಪ್ ಅಲ್ಲಿ
ಓದ್ತಾ ಇದ್ದೀರಾ ಬುಕ್ಕು? ಆಯ್ತು ಮಾತಾಜಿ. ನೀವು ಓದಾಯ್ತಾ? ಓದ್ತಾ ಇದ್ದೀರಾ? ಇವತ್ತಿನ ಪಾಠ ಶುರು ಮಾಡೋಣ. ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ ಮತ್ತು ತಮಸ್ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸತ್ವ, ರಜ, ತಮಸ್ ಅಂತ 3 ಗುಣಗಳಿದೆ. ಪರಮಾತ್ಮನ ಮಾಯಾ ಶಕ್ತಿ ಮಾಯೆಯನ್ನ ತ್ರಿಗುಣಾತ್ಮಿಕ 3 ಗುಣಗಳುಳ್ಳಂತಹದು. ಸತ್ವ, ರಜ ಮತ್ತು ತಮೋ ಗುಣಗಳಿಂದ ಇರ್ತಕ್ಕಂತಹ ಈ ಪ್ರಕೃತಿಯನ್ನ ಅದನ್ನ ಉಪಯೋಗಿಸಿಕೊಂಡು ಪರಮಾತ್ಮ 3 ಕೆಲಸಗಳನ್ನ ಮಾಡ್ತಾನೆ. ಏನೇನು? ಸೃಷ್ಟಿ, ಸ್ಥಿತಿ ಮತ್ತು ಲಯ. ಸೃಷ್ಟಿ ಮಾಡ್ಬೇಕಾದ್ರೆ ಪರಮಾತ್ಮನನ್ನ ಬ್ರಹ್ಮ ಅಂತಾರೆ. ಸ್ಥಿತಿ ಮಾಡಬೇಕಾದ್ರೆ ವಿಷ್ಣು ಅಂತಾರೆ. ಲಯ ಕಾರಣ ಪರಮಾತ್ಮನನ್ನ ಆದಾಗ ರುದ್ರ ಅಂತ ಹೇಳ್ತಾರೆ. ಈಗ ಈ ಪಾಯಿಂಟ್ ನಾವು ಸ್ವಲ್ಪ ಇಲ್ಲಿ ಡಿಸ್ಕಸ್ ಮಾಡೋಣ. ಬ್ರಹ್ಮನಾದಾಗ ಸೃಷ್ಟಿ ಕಾರ್ಯ, ವಿಷ್ಣುವಿನಿಂದ ಸ್ಥಿತಿ ಮೇಂಟೆನೆನ್ಸ್, ರುದ್ರನಿಂದ ಲಯ. ಅಂದ್ರೆ ಬ್ರಹ್ಮ ರಜೋಗುಣಕ್ಕೆ ಸಂಕೇತ, ರುದ್ರ ತಮೋಗುಣಕ್ಕೆ ಸಂಕೇತ, ವಿಷ್ಣು ಸತ್ವಗುಣಕ್ಕೆ ಸಂಕೇತ. ಈ ಮಾತಿನ ಅರ್ಥ ಏನು? ಅಂದ್ರೆ ಶಿವನಲ್ಲಿ ತಮೋಗುಣ ಇದೆ ಅಂತನಾ? ರುದ್ರನಲ್ಲಿ? ಬ್ರಹ್ಮನಲ್ಲಿ ರಜೋಗುಣ ಹೆಚ್ಚಾಗಿದೆ ಅಂತನಾ? ಏನಂತ ಅರ್ಥ ಮಾಡ್ಕೋತೀರಾ ಇದನ್ನ? ರಜೋಗುಣ ಅಂದ್ರೆ ಏನು? ನಾವು ಈಗ ಭಾಗವತದ ಪ್ರಥಮ ಅಧ್ಯಾಯದ 2ನೇ ಪಾಠದಲ್ಲಿ ಇದೀವಿ. ಭಗವದ್ ಭಕ್ತಿ ಕಥೆ ಮತ್ತು ಭಕ್ತಿಯ ಮಹಾತ್ಮೆ ಅದಿನ್ನೂ ಮುಗ್ದಿಲ್ಲ. ರಜೋಗುಣ ಅಂದ್ರೆ ಏನು? ಹೇಳಿ. ತಮೋಗುಣ ಅಂದ್ರೆ ಏನು? ರಜೋಗುಣ ಅಂದ್ರೆ ಏನು? ಸತ್ವಗುಣ ಅಂದ್ರೆ ಏನು? ಭಗವದ್ಗೀತೆ ಮಾಡಿದೀವಿ 14ನೇ ಅಧ್ಯಾಯ, ಗುಣತ್ರಯ ವಿಭಾಗ ಯೋಗ. ರಜೋಗುಣ ಅಂತಂದ್ರೆ ಆಶೆಗಳು, ಆಶೆ ಬಯಸೋದು. ತಮೋಗುಣ ಅಂತಂದ್ರೆ ಇದು ಎಲ್ರು ಟ್ರೈ ಮಾಡಿ. ಮಾತಾಜಿ, ದೇವ್ರ ಮೇಲೆ ಭಕ್ತಿ ಕಮ್ಮಿ ಇರೋದು ಅಂದ್ರೆ ಲೇಜಿ ಆಗಿರೋದು, ಯಾವಾಗ್ಲೂ ಮಲ್ಕೊಳ್ಳೋದ್ರಲ್ಲಿ ಜಾಸ್ತಿ ಗಮನ ಕೊಡೋದು, ಅದು ತಮೋ ಗುಣ. ರಜಗುಣ ಅಂದ್ರೆ ಕೆಲ್ಸ ಮಾಡ್ತಾನೆ ಇರೋದು, ಕೆಲ್ಸದಲ್ಲೇ ದೇವ್ರನ್ನ ನೋಡೋದು, ಆತರ. ಅಂದ್ರೆ ಸ್ವಲ್ಪ ಆಲ್ವೇಸ್ ನನ್ನನ್ ನೋಡ್ಲಿ, ನನ್ ಮುಂದೆ ಮಾಡ್ಲಿ ಅನ್ನೋದು ಆಸೆ ಇರೋದು. ಸತ್ವ ಅಂದ್ರೆ ಪ್ಯೂರ್ ಮೈಂಡ್, ಒಳ್ಳೆ ಗುಣ. ಈಗ ರಜೋಗುಣಕ್ಕೆ ಬ್ರಹ್ಮನನ್ನ ಯಾಕೆ ಹೋಲಿಸ್ತಾರೆ? ಯಾಕೆ ಅಂದ್ರೆ ಇವತ್ ಯಾಕೆ ಈ ಪಾಯಿಂಟ್ ನ ಡಿಸ್ಕಷನ್ ತಗೊಂಡಿದ್ದೀನಿ ಅಂದ್ರೆ, ಅವ್ರು ಇವತ್ ಬಂದಿಲ್ಲ ಕ್ಲಾಸ್ ಅಲ್ಲಿ, ಬಟ್ ಅವ್ರ ಒಂದಿನ ಒಬ್ರು ಯಾರೋ ಕ್ಲಾಸ್ ಅಲ್ಲಿ ಒಂದು ಡಿವೋಟಿ ಈ ಪ್ರಶ್ನೆ ಕೇಳಿದ್ರು. ಯಾಕೆ ಮಾತಾಜಿ ಬ್ರಹ್ಮನಿಗೆ ರಜೋಗುಣ ಅಂತಾರೆ, ರುದ್ರನಿಗೆ ತಮೋಗುಣ ಅಂತಾರೆ, ವಿಷ್ಣುವಿಗೆ ಸತ್ವಗುಣ ಅಂತಾರೆ? ಬ್ರಹ್ಮ ರುದ್ರ ಎಲ್ಲ ದೇವರಲ್ವಾ, ಅವ್ರಿಗೆ ಯಾಕೆ ತಮೋ ರಜೋಗುಣಗಳಿಗೆ ಹೇಳ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ನೀವು ಭಾಗವತ ಓದೋದ್ಮೇಲೆ ಇದು ಇಷ್ಟು ನಿಮ್ಗೆ ಕ್ಲಾರಿಟಿ ಬರ್ಬೇಕು. ಈಗ ಬ್ರಹ್ಮದೇವರನ್ನ ಯಾತಕ್ಕೆ ರಜೋಗುಣಕ್ಕೆ ಹೋಲಿಸ್ತಾರೆ? ನಮ್ಮೆಲ್ಲರ ಪಿತಾಮಹ. ಸೃಷ್ಟಿ ಮತ್ತೆ ಆಸೆ ಮತ್ತೆ ದುಃಖ ಎರಡೂ ಆಗತ್ತಲ್ಲ ಮಾತಾಜಿ, ಬೆಳೆಯತ್ತಲ್ಲ, ಅದಕ್ಕೋಸ್ಕರ. ಬ್ರಹ್ಮನಲ್ಲ,
ಬ್ರಹ್ಮನಲ್ಲಿ ನಮ್ಮಲ್ಲಿ ಆಸೆ ಮಾತಾಡಿ, ನಮ್ಮಲ್ಲಿ ಪ್ರಕೃತಿ ಬ್ರಹ್ಮನನ್ನ ರಜೋಗುಣಕ್ಕೆ ಹೋಲಿಸೋ ಕಾರಣ ಏನು ಅಂದರೆ, ಕೇಳಿಸ್ಕೊಳ್ಳಿ, ಯಾವಾಗಲೂ ನೀವೇನಾದ್ರೂ ಒಂದು ಕ್ರಿಯೇಟ್ ಮಾಡ್ಬೇಕಾದ್ರೆ, ಏನಾದ್ರೂ ಒಂದು ಸೃಷ್ಟಿ ಮಾಡಬೇಕಾದರೆ ರಜೋಗುಣದವರಲ್ಲಿ ಹೆಚ್ಚು ಅದು ಕಾಣತ್ತೆ, ಆ ಪ್ರವೃತ್ತಿ ಇರುತ್ತೆ. ಅವರು ತುಂಬಾ ಹಾರ್ಡ್ ವರ್ಕಿಂಗು, ತುಂಬಾ ಕ್ರಿಯೇಟಿವ್. ಕೆಲಸ ಮಾಡ್ಬೇಕಾದ್ರೆ ಮನಸ್ಸಲ್ಲಿ ಇರ್ಬೇಕಲ್ಲ, ಕ್ರಿಯೇಷನ್ ಏನಾದ್ರು ಕ್ರಿಯೇಟ್ ಮಾಡ್ಬೇಕಾದ್ರೆ ಆಕ್ಟಿವಿಟಿ ಬೇಕಲ್ಲ ಜಾಸ್ತಿ. ಆದ್ದರಿಂದ ರಜೋಗುಣಕ್ಕೆ ಅಧಿಷ್ಠಾನ ದೇವತೆ ಅಂತ ಹೇಳಿದರಷ್ಟೇ ಹೊರತು ಬ್ರಹ್ಮ ದೇವರಿಗೆ ರಜೋಗುಣ ಇದೆ ಅಂತ ಅರ್ಥ ಅಲ್ಲ. ಆ ರಜೋಗುಣದ ಪ್ರವೃತ್ತಿಗಳು ಇಲ್ಲದೆ ಹೋದರೆ ಸೃಷ್ಟಿ ಕೆಲಸ ಆಗ್ಬೇಕಾಗಿದೆ ಅವನಿಂದ, ಬ್ರಹ್ಮನಿಂದ. ಈಗ ಪೊಲೀಸ್ನವರು ಕಳ್ಳನನ್ನ ಹೊಡಿಬೇಕಾದ್ರೆ ಅಥವಾ ಅವನಿಗೆ ಶಿಕ್ಷೆ ಮಾಡ್ಬೇಕಾದ್ರೆ ಕಳ್ಳನಿಗೆ, ಆಗ ಅವ್ರು ಸತ್ವಗುಣದಲ್ಲಿದ್ರೆ ಆಗೋದಿಲ್ಲ. ಆಗ್ಬೋದು, ಅಂದ್ರೆ ಈಗ ಭಗವಂತ ನರಸಿಂಹ ರೂಪದಲ್ಲಿದ್ದು ಹಿರಣ್ಯಕಶಿಪುವಿಗೆ ಶಿಕ್ಷೆ ಮಾಡಿದ ಹಾಗೆ, ಅದು ತುಂಬಾ ಹೈಯರ್ ಲೆವೆಲ್ ಆಯ್ತು. ಯಾರಲ್ಲಿ ರಜೋಗುಣದ ಪ್ರವೃತ್ತಿಗಳು ಹೆಚ್ಚಾಗಿರುತ್ತೋ ಅವರು ಈ ತರದ್ದು ಈ ಕೆಲಸಗಳನ್ನ, ಅಂದ್ರೆ ಅಡ್ಮಿನಿಸ್ಟ್ರೇಷನು, ಪೊಲೀಸು, ಮಿಲಿಟರಿ ಅಂತ ಕೆಲಸಗಳನ್ನ ಆರಿಸ್ಕೋತಾರೆ. ಆದ್ರಿಂದ ಯಾವ ಕೆಲಸಕ್ಕೆ ಆಕ್ಟಿವಿಟಿ ಜಾಸ್ತಿ ಇದೆ, ಯಾವುದ್ರಲ್ಲಿ ಕ್ರಿಯೇಷನ್ ಆಗ್ಬೇಕಾಗಿದೆ, ಆದ್ರಿಂದ ರಜೋಗುಣಕ್ಕೆ ಅಧಿಷ್ಠಾನ ಅಂತ ಬ್ರಹ್ಮದೇವರನ್ನ ಹೇಳೋದು. ರುದ್ರನನ್ನ ತಗೊಂಡಾಗ ಲಯಕಾರಕ, ಡಿಸ್ಟ್ರಕ್ಷನ್, ಪ್ರಳಯ ಸ್ಥಿತಿಯಲ್ಲಿ ಅದನ್ನ ಸ್ವಾಮಿ ಚಿನ್ಮಯಾನಂದ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ ಕನ್ಸ್ಟ್ರಕ್ಟಿವ್ ಅಲ್ಲಿ ಡಿಸ್ಟ್ರಕ್ಷನ್, ಅಂದ್ರೆ ಒಂದು ಹೋದ್ರೆ ಇನ್ನೊಂದಕ್ಕೆ ಬರೋದಕ್ಕೆ ಅವಕಾಶ ಇರೋದ್ರಿಂದ, ಆದ್ರಿಂದ ಕನ್ಸ್ಟ್ರಕ್ಟಿವ್ ವೇ ಆಫ್ ಡಿಸ್ಟ್ರಕ್ಷನ್. ಅಂದ್ರೆ ಹೂವ ಹೋಗಿ ಕಾಯಿ ಬರುತ್ತೆ, ಕಾಯಿ ಹೋಗಿ ಹಣ್ಣಾಗ್ಬೇಕು. ಅಂದ್ರೆ ಹೂವದ ನಾಶ ಆದ್ರೆ ಕಾಯಿ ಬರೋದು. ಆದ್ರಿಂದ ಹಳೇದು ಏಜ್ ಆಗ್ತಾ ಇದ್ದದೆಲ್ಲ ಹೋಗ್ಬೇಕು ಪ್ರಪಂಚದಿಂದ, ಹೊಸದಕ್ ಬರೋದಕ್ಕೆ ಜಾಗ ಆಗ್ಬೇಕು. ಆದ್ದರಿಂದ ಲಯಕಾರಕ ಅಂದ್ರೆ ಅದು ತಮೋಗುಣ ಅಂತಂದ್ರೆ ಲಯ ಅಂದ್ರೆ ಎಲ್ಲವನ್ನು ನಾಶ ಮಾಡ್ತಕ್ಕಂತಹದ್ದು ತಮೋಗುಣದ ಒಂದು ರೆಪ್ರೆಸೆಂಟೇಶನ್ ಆಗಿರೋದ್ರಿಂದ ಅವನದರ ಅಧಿಷ್ಠಾನ ದೇವತೆ ಅಂದ್ರೆ ರುದ್ರನಲ್ಲಿ ತಮೋಗುಣ ಇದೆ ಅಂತ ಅರ್ಥ ಅಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಭಾಗವತದಲ್ಲಿ ಹೆಂಗ್ ಬರ್ದಿದೆ ಅಂದ್ರೆ, ಸತ್ವ, ರಜ, ತಮ ಎಂಬ ಪ್ರಕೃತಿಯ 3 ಗುಣಗಳನ್ನು ಸ್ವೀಕರಿಸಿ ಆ ಪರಮ ಪುರುಷ ಒಬ್ಬನೇ ಸೃಷ್ಟಿ, ಸ್ಥಿತಿ, ಪ್ರಳಯವನ್ನು ಮಾಡುತ್ತಾ ಬ್ರಹ್ಮ, ವಿಷ್ಣು, ರುದ್ರ ಎಂಬ ಹೆಸರುಗಳನ್ನು ಹೊಂದುತ್ತಾನೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅವರು ಮಾಡ್ತಕ್ಕಂತಹ ಕಾರ್ಯದ ರೀತಿ ಆ ರೀತಿ ಇರೋದ್ರಿಂದ ಅವರನ್ನು ಆ ಗುಣಕ್ಕೆ ಅಧಿದೇವತೆ ಅಂತ ಹೇಳಿದ್ದಾರೆ. ಹಂಗಂತ ಬ್ರಹ್ಮನಲ್ಲಾಗಲಿ ರುದ್ರನನ್ನಾಗಲಿ ತಮೋಗುಣ ರಜೋಗುಣಗಳು ಇದೆ ಅಂತ ಅರ್ಥ ಅಲ್ಲ. ಕ್ಲಿಯರ್? ಆದರೆ ಜ್ಞಾನಿಗಳು ಯಜ್ಞ ಯಾಗಗಳನ್ನು ಮಾಡಿ ಶಾಸ್ತ್ರದ ಅಧ್ಯಯನ ಮಾಡ್ತಕ್ಕಂತಹ ಮಹಾ ಋಷಿಗಳು ತಮಗೆ ಸದ್ಗತಿ ಕೊಡ್ತಕ್ಕಂತಹದ್ದು ಯಾವುದು ಅಂತ ಚೆನ್ನಾಗಿ ಚಿಂತನೆ ಮಾಡಿದಾಗ ತಮೋಗುಣಕ್ಕಿಂತ ರಜೋಗುಣವು ಶ್ರೇಷ್ಠವಾದದ್ದು, ರಜೋಗುಣಕ್ಕಿಂತ ಸತ್ವಗುಣವು ಶ್ರೇಷ್ಠವಾದದ್ದು. ಆದ್ದರಿಂದ ಸತ್ವಗುಣದಿಂದ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಬಹಳ ಅನುಕೂಲಕರಕವಾದಂತ. ಯಾಕೆ? ಸತ್ವಗುಣದಲ್ಲಿದ್ದಾಗ ಮನಸ್ಸು ಶಾಂತವಾಗಿರುತ್ತೆ, ಪ್ರಸನ್ನವಾಗಿರುತ್ತೆ. ಆಗ ಜ್ಞಾನ ಏನು ಓದ್ತೀವಿ ಅದು ಹಿಡಿಯುತ್ತೆ ಮನಸ್ಸಿಗೆ. ಆದ್ದರಿಂದ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಕಾರಣ ಆಗೋದ್ರಿಂದ ಹಿಂದಿನ ಕಾಲದಲ್ಲಿ ಮಹಾತ್ಮರು ವಿಷ್ಣುವನ್ನು ಹೆಚ್ಚು ಆರಾಧನೆ ಮಾಡ್ತಿದ್ರು. ಯಾಕೆ ಅಂದ್ರೆ ಅವನು ಶುದ್ಧ ಸತ್ವಗುಣದ ಸಂಕೇತ. ಆದ್ರಿಂದ ಈ ಸಂಸಾರ ಸಾಗರ ದಾಟಕ್ಕೆ ಯಾರಿಗ ಆಸೆ ಇದೆ, ಯಾರನ್ನೂ ನಿಂದನೆ ಮಾಡದೆ, ಯಾರಲ್ಲೂ ದೋಷ ನೋಡದೆ, ಸತ್ವಗುಣಿಯಾದ ಭಗವಾನ್ ವಿಷ್ಣುವನ್ನೇ ಅವರು ಅವನ ಅಂಶ ರೂಪದಲ್ಲಿ, ಕಲಾ ರೂಪದಲ್ಲಿ, ಅವನ ಎಲ್ಲ ಅವತಾರಗಳನ್ನೇ, ಸ್ವರೂಪಗಳ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ. ಆದರೆ ಯಾರ ಮನಸ್ಸಲ್ಲಿ ರಜೋ ಮತ್ತು ತಮೋ ಗುಣಗಳು ಹೆಚ್ಚಿದೆ, ಅವರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇರೋದ್ರಿಂದ ಅವರ ಮನಸ್ಸುಗಳು ಹೆಚ್ಚು ಪ್ರಾಪಂಚಿಕವಾದಂತಹ ಧನ, ಐಶ್ವರ್ಯ, ಸಂತಾನ, ಬೇರೆ ಬೇರೆ ಕಾಮನೆಗಳಿಂದ ತುಂಬಿರುತ್ತೆ ಮನಸ್ಸು.
ಅಂತಹವರು ವಿಷ್ಣುವಿನ ಪೂಜೆಯನ್ನು ಮಾಡೋದಿಲ್ಲ. ಯಾರ ಮನಸ್ಸಲ್ಲಿ ಅದು ಪಡ್ಕೋಬೇಕು ಇದು ಪಡ್ಕೋಬೇಕು ಅಂತ ಆಸೆ ಇರುತ್ತೆ ಅಂತಹವರು ಯೂಶಲಿ ಭೂತಗಳು, ಪ್ರೇತಗಳು, ಪ್ರಜಾಪತಿಗಳು ಅವರನ್ನು ಉಪಾಸನೆ ಮಾಡ್ತಾರೆ. ಯಾಕೆಂದ್ರೆ ಅವರ ಸ್ವಭಾವ ರಜೋಗುಣ, ಆದ್ರಿಂದ ಅವರು ಅಂಥದನ್ನೇ ಮಾಡ್ತಾರೆ. ಆದರೆ ಯಾರ ಮನಸ್ಸು ಶುದ್ಧವಾಗಿದೆ, ಸತ್ವದಲ್ಲಿದ್ದರೆ, ಅವರು ವೇದಗಳನ್ನ ಯಾರು ಚೆನ್ನಾಗಿ ತಿಳಿದಿದ್ದಾರೆ, ಯಾರ ಮನಸ್ಸು ಸತ್ವದಲ್ಲಿದೆ, ಅವರು ವಿಷ್ಣುವಿನ ಆರಾಧನೆ ಮಾಡ್ತಾರೆ. ಯಾಕೆಂದ್ರೆ ವಿಷ್ಣು ಶುದ್ಧ ಸತ್ವ ಗುಣದ ಸಂಕೇತ ಅಂತ ಶ್ರೀಮದ್ ಭಾಗವತ ಹೇಳ್ತಾ ಇದೆ. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಬರುತ್ತೆ, ತೆಗೀರಿ ಎಲ್ಲರೂ. ಪೇಜ್ ನಂಬರ್ ಹೇಳ್ತೀನಿ, ಅದೆಲ್ಲರೂ ಮೆಮೊರೈಸ್ ಮಾಡ್ಬೇಕು ಆ ಶ್ಲೋಕವನ್ನ. ಇಲ್ಲಿ ಬರುತ್ತೆ ಅದು. ಈಗ ಪೇಜ್ ನಂಬರ್ 14 ನಾನು ಹೇಳ್ತೀನಿ, ನೀವು ಎಲ್ಲ ಓದ್ಕೊಳ್ಳಿ ಅಲ್ಲೇನೆ. ವಾಸುದೇವ ಪರಾ ವೇದ, ವಾಸುದೇವ ಪರಾಮಕಃ, ವಾಸುದೇವ ಪರಾ ಯೋಗ, ವಾಸುದೇವ ಪರಾ ಕ್ರಿಯಃ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ, ವಾಸುದೇವ ಪರೋ ಧರ್ಮೋ, ವಾಸುದೇವ ಪರಾ ಗತಿಃ. ಸಿಕ್ತಾ? ಪೇಜ್ ನಂಬರ್ 14, 28, 29 ಶ್ಲೋಕ ಅದು. ಇದನ್ನ ಟ್ರಾನ್ಸ್ಲೇಷನ್ ಓದ್ತೀನಿ. ಪರಮ ಪುರುಷ ಶ್ರೀಕೃಷ್ಣನ ಅರಿವು ಅಪೌರುಷೇಯ ಗ್ರಂಥಗಳ ಅಂತಿಮ ವಸ್ತು. ಆತನನ್ನು ಪ್ರಸನ್ನಗೊಳಿಸುವುದೇ ಯಾಗಗಳ ಆಚರಣೆಯ ಉದ್ದೇಶ. ಯೋಗವು ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕಾಗಿಯೇ ಇದೆ. ಎಲ್ಲ ಕಾಮ್ಯ ಕರ್ಮಗಳು ಅಂತಿಮವಾಗಿ ಫಲದಾಯಕವಾಗುವುದು ಆತನಿಂದಲೇ. ಆತನೇ ಪರಮೋಚ್ಚ ಜ್ಞಾನ. ಎಲ್ಲ ಘೋರ ತಪಸ್ಸನ್ನು ಆಚರಿಸುವುದು ಆತನನ್ನು ಅರಿಯಲಿಕ್ಕಾಗಿಯೇ. ಧರ್ಮ ಇರುವುದು ಆತನಿಗೆ ಪ್ರೇಮಮಯ ಸೇವೆ ಸಲ್ಲಿಸಲಿಕ್ಕಾಗಿಯೇ. ಆತನೇ ಜೀವನದ ಅತ್ಯುನ್ನತ ಗುರಿ. ಇದು ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್, ಮೆಮೊರೈಸ್ ಮಾಡ್ಬೇಕು, ಎಲ್ರು ಹೇಳ್ಕೋಬೇಕು ದಿನ ಇದನ್ನ. ಈ ಶ್ಲೋಕನ ನೀವುಗಳು ಇದನ್ನ ಹೇಳ್ಬೇಕು ದಿನ. ಇದನ್ನ ತುಂಬಾ ಒಳ್ಳೇದು. ಇದನ್ನು 28, 29 ಸೆಕೆಂಡ್ ಚಾಪ್ಟರ್ ಓದಿ ನೋಡೋಣ ಒಂದ್ಸತಿ. ಈ ಶ್ಲೋಕನ ಮೆಮೊರೈಸ್ ಮಾಡ್ಕೊಳ್ಳಿ. ವಾಸುದೇವ ಪರಾವೇದ ಅಂದ್ರೆ ನೀವು ಯಾವ ವೇದಗಳನ್ನ ಓದಿ ಅರ್ಥ ಮಾಡ್ಕೋತಾ ಇದ್ದೀರೋ ಆ ವೇದ ಅಧ್ಯಯನದ ಅಂತಿಮ ಗುರಿ ಪರಮಾತ್ಮನನ್ನ ತಿಳಿಯೋದು. ವಾಸುದೇವ ಪರಾಮಕಃ. ಮಖ ಅಂದ್ರೆ ತಪಸ್ಸು, ಯಾಗ ಯಜ್ಞಗಳ ಆಚರಣೆ. ಯಾವುದನ್ನ ನೀವು ಮಾಡ್ಬೇಕು, ಯಾತಕ್ಕಾಗಿ ವ್ರತ ತಪಸ್ಸು ಎಲ್ಲ ಮಾಡ್ತಾ ಇದ್ದೀರೋ ಅದು ಅದರ ಉದ್ದೇಶ ಆ ಪರಮಾತ್ಮನನ್ನು ಪ್ರಸನ್ನಗೊಳಿಸುವುದು, ಅವನ ತೃಪ್ತಿಗಾಗಿ, ಅವನ ಆನಂದಕ್ಕಾಗಿ. ನಾನು ಮಾಡಿದ ತಪಸ್ಸು, ನಾನು ಮಾಡಿದ ಯಜ್ಞ, ನಾನು ಮಾಡಿದ ವ್ರತ ದಾನ ಎಲ್ಲ ಅವನ ಸಂತೋಷಕ್ಕಾಗಿ. ವಾಸುದೇವ ಪರಾಯೋಗ. ನೀವು ಯಾವ ಯಾವ ಯೋಗ ಮಾರ್ಗಗಳನ್ನ ಅನುಸರಿಸಿದ್ರು ಪಡಿಬೇಕಾದದ್ದು ಅವನನ್ನೇ, ವಾಸುದೇವನನ್ನೇ. ವಾಸುದೇವ ಪರಾಕ್ರಿಯ. ನೀವು ಯಾವುದೇ ಕರ್ಮಗಳನ್ನ ಮಾಡಿ ಕರ್ಮದ ಫಲಗಳನ್ನು ಕೊಡ್ತಕ್ಕಂತಹ ಫಲದಾಯಕನಾದ ಅವನಿಗೆ ಫಲಗಳನ್ನ ಕರ್ಮವನ್ನ ಮಾಡಿ ಅರ್ಪಣೆ ಮಾಡಿ ನೀವು ಮಾಡಿದ ಕರ್ಮಗಳ ಫಲವನ್ನು ಕೊಡ್ತಕ್ಕಂಥವನು, ಅಂತಿಮವಾಗಿ ಫಲ ಕೊಡೋದು ಅವನೇ. ವಾಸುದೇವ ಪರಜ್ಞಾನಂ. ವಾಸುದೇವ ಪರಂ ಜ್ಞಾನಂ. ಯಾವುದು ಪರಮೋಚ್ಚವಾದ ಜ್ಞಾನವೋ, ಯಾವುದು ಶ್ರೇಷ್ಠ ಜ್ಞಾನವೋ, ಯಾವುದನ್ನು ತಿಳಿದರೆ ಇನ್ನೇನೂ ತಿಳಿಬೇಕಾಗಿಲ್ಲವೋ ಅಂತಹ ಪರಮ ಜ್ಞಾನ ಏನು ಅಂದ್ರೆ ಅವನೇ, ವಾಸುದೇವನೇ, ನಾರಾಯಣನೇ. ಅವನನ್ನು ತಿಳಿದ ಮೇಲೆ ಇನ್ನೇನೂ ತಿಳಿಯೋದಿಲ್ಲ. ಅಂದ್ರೆ ಸಂಪೂರ್ಣವಾಗಿ ತಿಳಿಯಕ್ಕಾಗಲ್ಲ ನಮ್ಗೆ, ಆದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವನನ್ನು ನಾವು ಸ್ವಲ್ಪ ಅರಿತೀವಲ್ಲ, ಅದೇ ಶ್ರೇಷ್ಠವಾದ ಜ್ಞಾನ. ವಾಸುದೇವ ಪರಂ ತಪಃ. ಅವನನ್ನು ಮೆಚ್ಚಿಸುವ, ಅವನಿಗಾಗಿ ಕೆಲಸ ಮಾಡ್ಬೇಕಾದಾಗೆ ಅದಕ್ಕಿಂತ ಹೆಚ್ಚಿನ ತಪಸ್ಸು ಇಲ್ಲ. ಕಷ್ಟಪಟ್ಟು ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡ್ಬೇಕಾಗಿಲ್ಲ. ಅವನಿಗಾಗಿ ಏನೇನು ಕೆಲಸವನ್ನು ಮಾಡ್ತೀವೋ ಅದೇ ನಮ್ಮ ದೇಹಕ್ಕೆ ಮನಸ್ಸಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆದ್ರೂ ಅದೆಲ್ಲ ಸಹಿಸ್ಕೊಂಡ್ ಮಾಡ್ತೀವಲ್ಲ ಅದನ್ನ ತಪಸ್ಸು ಅಂತಾರೆ. ಕಾಡಿಗೆ ಹೋಗಿ ಮಾಡೋದನ್ನೇ ತಪಸ್ಸು ಅಂತ ಅಲ್ಲ ಹೇಳೋದು.
ನಮಗೆ ಫಿಸಿಕಲಿ ಮಾಡಕ್ಕೆ ಏನು ಡಿಸ್ಕಂಫರ್ಟ್ ಆಗ್ತಾ ಇದೆ, ಆದರೂ ಭಗವಂತನ ಸೇವೆ ಅಂತ ಮಾಡ್ತೀವಲ್ಲ ಅದನ್ನ ತಪಸ್ಸು ಅಂತಾರೆ. ಅದೇ ಶ್ರೇಷ್ಠ ತಪಸ್ಸು. ವಾಸುದೇವ ಪರೋ ಧರ್ಮೋ, ಅವನಿಗಿಂತ ಶ್ರೇಷ್ಠವ ಧರ್ಮ ಇನ್ನೊಂದು ಇಲ್ಲ. ವಾಸುದೇವ ಪರಾಗತಿ, ನಮ್ಮ ಜೀವನದ ಪರಂಗತಿ, ಅಲ್ಟಿಮೇಟ್ ಡೆಸ್ಟಿನೇಷನ್ ಅವನೇ ಆಗ್ಬೇಕು, ಶ್ರೀಕೃಷ್ಣನೇ ಆಗ್ಬೇಕು. ನಾವು ಏನೇನು ಧರ್ಮ ಅಂತ ನಮ್ಮ ಜೀವನದಲ್ಲಿ ಮಾಡ್ತೀವಿ, ನಾನು ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ, ಜೀವಸ್ಯ ತತ್ವ ಜಿಜ್ಞಾಸಃ, ಅವನನ್ನು ತಿಳಿಯೋದಕ್ಕಾಗಿ ಅವನಿಗೆ ಭಕ್ತಿಯಿಂದ ಪ್ರೇಮದಿಂದ ಸೇವೆ ಮಾಡೋಕ್ಕೋಸ್ಕರನೇ ನಾವು ಧರ್ಮದ ಆಚರಣೆಯನ್ನ ಮಾಡಬೇಕು. ಮತ್ತೆ ಅವನೇ ನಮ್ಮ ಜೀವನದ ಪರಂಗತಿ. ನಮ್ಮ ಜೀವನದಲ್ಲಿ ಎಷ್ಟೋ ಗತಿಗಳಿದೆ, ಎಷ್ಟೋ ಗುರಿಗಳಿದೆ ನಮ್ಗೆ. ಒಬ್ಬೊಬ್ರಿಗೆ ಒಂದೊಂದು ಗುರಿ. ಸ್ಟೂಡೆಂಟ್ಗೆ ಚೆನ್ನಾಗಿ ಮಾರ್ಕ್ಸ್ ಬಂದ್ಬಿಡ್ಬೇಕು, ಆಮೇಲೆ ಕೆಲಸ ಸಿಗ್ಬೇಕು, ಕೆಲವ್ರಿಗೆ ಮದ್ವೆ ಆಗ್ಬೇಕು, ಕೆಲವ್ರಿಗೆ ಮಕ್ಕಳಾಗ್ಬೇಕು, ಕೆಲವ್ರಿಗೆ ಮನೆ ಕಟ್ಟಬೇಕು, ಎಲ್ಲ ಶಾರ್ಟ್. ಆದ್ರೆ ಅಲ್ಟಿಮೇಟ್ ಪರಮ ಗುರಿ ಎಲ್ರದು ಏನು? ಭಗವಂತನ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದು ಮತ್ತು ಅವನನ್ನ ಸೇರೋದು. ಇದು ಎಲ್ಲರ ಜೀವನದ ಅಲ್ಟಿಮೇಟ್ ಪರಮ ಗುರಿ. ಅದು ನಮಗೆ ಅರ್ಥ ಆಗಿರ್ಲಿ ಅರ್ಥ ಆಗದೆ ಇರ್ಲಿ ಅದು ಬೇರೆ ಪ್ರಶ್ನೆ, ಅಥವಾ ಅದಕ್ಕಾಗಿ ನಾವು ಪ್ರಯತ್ನ ಪಡ್ತೀವೋ ಇಲ್ವೋ ಅದು ಬೇರೆ ಪ್ರಶ್ನೆ. ಈ ಜನ್ಮ ಬಂದಾಗ ಅದನ್ನು ಉಪಯೋಗಿಸ್ಕೋತೀವೋ ಇಲ್ವೋ ಅದು ಬೇರೆ. ಆದ್ರೆ ಪರಮಗತಿ ವಾಸುದೇವನೇ, ಅವನನ್ನೇ ಪರಮಗತಿ ಅಂತ ತಿಳ್ಕೊಂಡು ಜೀವನವನ್ನ ಸಂಪೂರ್ಣ ಆ ರೀತಿಯಾಗಿ ಯಾರು ಬದಲಾಯಿಸ್ಕೋತಾರೋ ಅಂತಹವರ ಜೀವನ ಖಂಡಿತ ಮನುಷ್ಯ ಜನ್ಮ ಪಡೆದಕ್ಕೂ ಸಾರ್ಥಕತೆ ಆಗತ್ತೆ. ಅಂದ್ರೆ ಏನು ಅರ್ಥ? ಕೃಷ್ಣನೇ ಪರಮಗತಿ ಅಂತ ಅಂದ್ಬಿಟ್ಟು ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳೋದು ಅಂತಂದ್ರೆ, ನಮ್ಮ ಜೀವನದಲ್ಲಿ ಕೃಷ್ಣನಿಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡೋದು, ವಾಸುದೇವನಿಗೆ ನಾರಾಯಣನಿಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡೋದು. ಅಂದ್ರೆ ಅವನಿಗಾಗಿ ಅವನ ಕೆಲಸಕ್ಕಾಗಿ ನಮ್ಮ ಮನಸ್ಸಿನಿಂದ ಬುದ್ಧಿಯಿಂದ ಹೈಯೆಸ್ಟ್ ಪ್ರಯಾರಿಟಿ ಕೊಡೋದು. ನಮಗದನ್ನ ಎಕ್ಸಿಕ್ಯೂಟ್ ಮಾಡಕ್ ಆಗತ್ತೋ ಇಲ್ವೋ ಅದೆಲ್ಲ ನೆಕ್ಸ್ಟ್. ಮೊದಲು ಮನಸ್ಸಿಂದ ತಗೊಳ್ಳೋದು, ಬೇರೆ ಎಲ್ಲ ಕೆಲಸ ಆಮೇಲೆ. ಅಥವಾ ಬೇರೆ ಕೆಲಸವನ್ನ ಮಾಡಬೇಕಾದ್ರೂ ಅವನ ಸ್ಮರಣೆ ಇರೋದು. ಅವನು ನಮ್ಮ ಜೀವನದ ಪರಮ ಅತ್ಯುನ್ನತ ಗುರಿ ಅಂತ ತಿಳ್ಕೊಂಡು ಇಡೀ ನಮ್ಮ ಜೀವನವನ್ನ ಆ ರೀತಿಯಾಗಿ ಮಾರ್ಪಾಡು ಮಾಡ್ಕೊಳ್ಳೋದು ಅಂದ್ರೆ ಏನು? ಅಧ್ಯಯನ ಮಾಡೋದು, ಸತ್ಸಂಗದಲ್ಲಿ ಇರೋದು, ಸಜ್ಜನರ ಸಹವಾಸದಲ್ಲಿ ಇರೋದು, ಒಳ್ಳೆ ಪುಸ್ತಕಗಳನ್ನ ಅಧ್ಯಯನ ಮಾಡೋದು, ಜಪ ಧ್ಯಾನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ನಾವ್ ಈ ರೀತಿ ಮಾಡ್ತಾ ಬಂದಾಗ ಏನಾಗುತ್ತೆ ಗೊತ್ತಾ? ನಮ್ ಸುತ್ತಮುತ್ತ ಎಷ್ಟೋ ಬದಲಾವಣೆಗಳು ಆಗತ್ತೆ. ನಮ್ಮ ಫ್ರೆಂಡ್ಸ್ ಗ್ರೂಪ್ ಚೇಂಜ್ ಆಗತ್ತೆ, ನಾವು ಓದ್ತಾ ಇರ್ತಕ್ಕಂತಹ ಬುಕ್ಕು, ನೋಡೋಂತ ಟಿವಿ, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ನಮ್ಮಲ್ಲಿ ಬದಲಾವಣೆ ಆಗತ್ತೆ. ಯಾಕೆ? ಈಗ ನಮ್ಮ ಜೀವನಕ್ಕೆ ಕೃಷ್ಣ ಪ್ರವೇಶ ಮಾಡಿದಾನೆ. ನನ್ನ ಜೀವನದಲ್ಲಿ ಕೃಷ್ಣ ಫಸ್ಟ್, ಮಿಕ್ಕಿದೆಲ್ಲ. ಆ ಮಾತನ್ನ ತಪ್ಪು ಅರ್ಥದಲ್ಲಿ ತಗೋಬಾರ್ದು. ಕೃಷ್ಣ ಫಸ್ಟ್ ಬೇರೆದೆಲ್ಲ ಆಮೇಲೆ ಅಂತಂದ್ರೆ, ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲೂ ಕೃಷ್ಣನ ಸ್ಮರಣೆ ಇರ್ಬೇಕು. ಆದ್ರೆ ಕೃಷ್ಣನಿಗಾಗಿ ಏನಾದ್ರೂ ಮಾಡ್ಬೇಕು ಅಂತಂದಾಗ ನನಗೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನ ಬದಿಗಿಟ್ಟು ಮಾಡ್ಬೇಕು. ಯಾರು ನೋಟಿಸ್ ಮಾಡದಿದ್ರು ಪರವಾಗಿಲ್ಲ, ಅವನ್ ಮಾಡ್ತಾನ. ಅವನಿಗಾಗಿ ನನ್ನನ್ನು ಯಾರು ರೆಕಗ್ನೈಸ್ ಮಾಡದಿದ್ರು ಪರವಾಗಿಲ್ಲ, ನಾನು ಮಾಡ್ತಾ ಹೋಗೋದು ನನ್ನ ಕರ್ತವ್ಯವನ್ನ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದಕ್ಕಂತೂ ಎಷ್ಟು 2-3 ಪೇಜ್ ಬರ್ದಿದ್ದಾರೆ ಪ್ರಭುಪಾದ್ ಭಾವಾರ್ಥನ. ಮಾಡ್ತಾ ಇದ್ರೆ ಇದು 2 ಕ್ಲಾಸ್ ಆಗತ್ತೆ ಈ ಶ್ಲೋಕ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ನಾವು ವೇದವನ್ನ ಓದೋದು ಕೃಷ್ಣನನ್ನು ತಿಳಿಯೋದಿಕ್ಕೆ, ನಾವು ಮಾಡ್ತಕ್ಕಂತಹ ಎಲ್ಲ ಯಜ್ಞ ಯಾಗಗಳು ಕೃಷ್ಣನನ್ನು ಪ್ರಸನ್ನಗೊಳಿಸೋದಕ್ಕೆ, ನಾವು ಮಾಡ್ತಕ್ಕಂತಹ ಎಲ್ಲ ಯೋಗ ಮಾರ್ಗಗಳು ಕೃಷ್ಣನನ್ನು ಅರಿಯೋದಕ್ಕೆ, ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕ್ರಿಯೆಯು ಕೃಷ್ಣನ ಪ್ರಸನ್ನಗೊಳಿಸೋದಕ್ಕೆ, ಅವನಿಗೆ ಅರ್ಪಣೆ ಮಾಡೋದಕ್ಕೆ, ಪ್ರತಿಯೊಂದು ಕಾಮ್ಯ ಕರ್ಮಗಳ ಫಲವನ್ನು ಕೊಡ್ತಕ್ಕಂಥವನು ಅವನು. ನಮ್ಮ ಏನು ಜ್ಞಾನವನ್ನ ಪಡಿತೀವಿ ಅದು ಕೃಷ್ಣನನ್ನು ತಿಳಿಯೋದಕ್ಕಾಗಿ ಪಡೆಯುವಂತಹ ಜ್ಞಾನವೇ ಶ್ರೇಷ್ಠ ಜ್ಞಾನ. ವಾಸುದೇವ ಪರ ತಪಃ, ಎಲ್ಲ ರೀತಿಯ
ಸ್ವಲ್ಪ ಫಿಸಿಕಲಿ ಮೆಂಟಲಿ ಡಿಸ್ಕಂಫರ್ಟ್ಸ್ ನ ಸಹಿಸಿಕೊಂಡು ಮಾಡುವಂತ ಪ್ರತಿಯೊಂದು ಕೆಲಸವನ್ನು ಅವನಿಗಾಗಿ ಮಾಡ್ತಕ್ಕಂತಹದ್ದು. ಅದಕ್ಕಿಂತ ಹೆಚ್ಚಿನ ದೊಡ್ಡ ತಪಸ್ಸು ಇಲ್ಲ. ವಾಸುದೇವ ಪರೋ ಧರ್ಮೋ, ಅವನಿಗಿಂತ ದೊಡ್ಡ ಧರ್ಮ ಇನ್ಯಾವುದೂ ಇಲ್ಲ. ವಾಸುದೇವ ಪರಾಗತಿ, ಅವನೇ ನಮ್ಮ ಜೀವನದ ಅಂತಿಮ ಗುರಿ. ಪರೋ ಧರ್ಮೋ, ಇದಕ್ಕೆಲ್ಲ ಎಷ್ಟೋ ಎಕ್ಸಾಂಪಲ್ ಹೇಳ್ಬೋದು. ನಮ್ಮ ಜೀವನದ ಧರ್ಮ, ಈಗ ಭೀಷ್ಮರನ್ನೇ ತಗೊಳ್ಳಿ, ಎಂತ ದೊಡ್ಡ ಧರ್ಮ ಆಗಿತ್ತು ಅವ್ರದ್ದು. ಏನು, ಹಸ್ತಿನಾಪುರದ ರಾಜ್ಯವನ್ನ ಕಾಪಾಡೋದು. ಆದರೆ ಕೃಷ್ಣನ ಪಕ್ಷದಲ್ಲಿದ್ದರೆ ಅದೇ ಪರಮ ಧರ್ಮ. ನಮ್ಮ ಏನೋ ಜೀವನದೊಂದು ಅತ್ಯಂತ ಉತ್ತಮವಾದ ಒಂದು ಗುರಿ ಅಂತ ಇಟ್ಕೊಂಡಿರ್ತೀವಲ್ಲ, ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚು ಕೃಷ್ಣನ ಮಾತನ್ನ ಪಾಲಿಸೋದು. ದ್ರೋಣರಾಗ್ಲಿ ಭೀಷ್ಮರಾಗ್ಲಿ ಎಲ್ಲ ತಿಳಿದಿದ್ರು ಅವರು ಅಧರ್ಮದ ಪಕ್ಷದಲ್ಲಿ ಇದ್ರು, ಪಾಂಡವರ ಕೌರವರ ಯುದ್ಧದಲ್ಲಿ. ಆದರೆ ಕೃಷ್ಣನ ಪರವಾಗಿರೋದೇ ಪರೋ ಧರ್ಮ. ಅದಕ್ಕಿಂತ ಶ್ರೇಷ್ಠವಾದ ಧರ್ಮ ಇನ್ನೊಂದಿಲ್ಲ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಾನೇನೋ ಒಂದು ಪ್ರತಿಜ್ಞೆ ಮಾಡಿದೀನಿ, ನಾನೇನೋ ಒಂದ್ ಇದ್ ಮಾಡ್ತಾ ಇದ್ದೀನಿ, ಅದು ನನ್ಗೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತ ನಮ್ ಲೈಫಲ್ಲಿ ನಾವು ಆತರ ಮಾಡಕ್ ಹೋಗ್ತೀವಿ. ಅದಕ್ಕೆ ಮಹಾಭಾರತ ಅಂತ ಕಥೆಗಳಲ್ಲಿ ತೋರಿಸಿರೋದು ಅದನ್ನ. ಕೃಷ್ಣನ ವಿರುದ್ಧವಾಗಿ ಯಾವ ಧರ್ಮವೂ ನಿಲ್ಲೋದಿಲ್ಲ. ವೇದಗಳ ತಾತ್ಪರ್ಯ ಶ್ರೀ ಕೃಷ್ಣ ಆಗಿದ್ದಾನೆ, ಯಜ್ಞಗಳ ಉದ್ದೇಶವೂ ಕೃಷ್ಣ ಆಗಿದ್ದಾನೆ. ಕೃಷ್ಣನಿಗಾಗಿ ಎಲ್ಲ ಕರ್ಮಗಳನ್ನ ಮಾಡಬೇಕು. ಜ್ಞಾನದಿಂದ ಇದೇ ಕೃಷ್ಣನ ಪ್ರಾಪ್ತಿಯೇ ಆಗುತ್ತದೆ. ತಪಸ್ಸು ಕೃಷ್ಣನ ಪ್ರಸನ್ನತೆಗಾಗಿ ಇದೆ. ಕೃಷ್ಣನಿಗಾಗಿ ಎಲ್ಲ ಧರ್ಮಗಳ ಅನುಷ್ಠಾನವನ್ನ ನಾವು ಮಾಡಬೇಕು. ಎಲ್ಲ ಗತಿಗಳಲ್ಲೂ ಶ್ರೀಕೃಷ್ಣನನ್ನೇ ಹೋಗಿ ಅದು ಸೇರೋದು. ಇಂತಹ ಶ್ರೀಕೃಷ್ಣ ತನ್ನ ತ್ರಿಗುಣಾತ್ಮಕವಾದ ಮಾಯೆಯಿಂದ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಅವನ ಮಾಯಾ ಶಕ್ತಿಯಿಂದ 3 ಗುಣಗಳಿಂದ ಈ ಪ್ರಪಂಚ ಎಲ್ಲ ವಿಕಾಸ ಆಗತ್ತೆ, ಸೃಷ್ಟಿ ಆಗತ್ತೆ. ಎಲ್ಲ ಅವನ ಮಾಯೆ ಶಕ್ತಿಯಿಂದ 3 ಗುಣಗಳಿಂದ ಆದರೂ ಅವನು ಗುಣಾತೀತನಾಗಿದ್ದಾನೆ. ಸತ್ವ ರಜೋ ತಮೋ ಗುಣಗಳನ್ನು ಮೀರಿದಂತಹವನು. ಯಾವ ಗುಣಗಳು, ಪ್ರಕೃತಿಯ ಗುಣಗಳು ಅವನಿಗೆ ಯಾವ ರೀತಿಯೂ ಅಂಟ್ಕೊಳ್ಳೋದಿಲ್ಲ. ಅವನ ಮಾಯೆ ಆದ್ರೂ ಅದು ಅವನ ಸಂಪೂರ್ಣ ಅಧೀನದಲ್ಲಿ ಇದೆ. ಈ 3 ಗುಣಗಳು ಅವನ ಮೇಲೆ ಯಾವ ರೀತಿ ಪ್ರಭಾವನೂ ಬೀರೋದಿಲ್ಲ. ಒಂದು ಫೈರ್ ಇದೆ, ಬೆಂಕಿ ಇದೆ, ಒಂದೇ ಬೆಂಕಿ. ಆದರೆ ಅದಕ್ಕೆ ಸುತ್ತ ನಾವು ಎಷ್ಟೊಂದು ಕಟ್ಟಿಗೆಗಳು, ಸೌದೆಗಳು ಇಟ್ಟಾಗ ಹೆಂಗ್ ಕಾಣುತ್ತೆ, ಒಂದೊಂದು ಕಟ್ಟಿಗೆಲೂ ಬೆಂಕಿ ಇರೋ ಹಾಗೆ ಕಾಣುತ್ತೆ. ಆದ್ರೆ ಇರೋದು ಒಂದೇ ಬೆಂಕಿ. ಹಾಗೆ ಇರೋ ಒಬ್ಬ ಆತ್ಮಸ್ವರೂಪಿ ಪರಮಾತ್ಮ ವಿವಿಧ ಪ್ರಾಣಿಗಳಲ್ಲಿ ವಿಧ ವಿಧವಾಗಿ ಕಾಣ್ತಾನೆ. ಅವನು ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಪ್ರವೇಶ ಮಾಡಿ ಪಶು, ಪಕ್ಷಿ, ಮನುಷ್ಯ, ದೇವತೆಗಳು, ಋಷಿಗಳು, ಈ ರೀತಿ ನಾನಾ ವಿಧವಾದ ಜೀವಿಗಳನ್ನು ಸೃಷ್ಟಿಸಿ, ಪಾಲಿಸಿ, ಪೋಷಿಸಿ ಜೀವಿಗಳನ್ನು ಕಾಪಾಡ್ತಾನೆ. ಅವನು ಅವತಾರಗಳನ್ನ ಮಾಡ್ತಾನೆ. ಅವತಾರಗಳ ಚಿಂತನೆ ಮಾಡ್ತಾ, ಅವತಾರಗಳ ಸ್ಮರಣೆ ಮಾಡ್ತಾ ನಾವು ಅನಾದಿಯಾಗಿ ನಾವು ಅಜ್ಞಾನಿಗಳು. ಭಗವಂತನ ಅವತಾರಗಳ ಸ್ಮರಣೆ ಚಿಂತನೆ ಮಾಡ್ತಾ 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 ಜೀವನಿಗೆ ಭಗವಂತನ ಸ್ವರೂಪದ ಚಿಂತನೆ ಹೆಚ್ಚು ಹೆಚ್ಚು ಅವನಲ್ಲಿ ಕಾಣಕ್ ಶುರುವಾಗತ್ತೆ. ಆಗ ಜೀವನಿಗೆ ಪರಮಾತ್ಮನ ಕಡೆ ಲಕ್ಷ್ಯ ಬರುತ್ತೆ. ಆಗ ಅವನು ಪರಮಾತ್ಮನ ಅನುಗ್ರಹದಿಂದ ಮುಕ್ತನಾಗ್ತಾನೆ. ಇದೇ ಭಗವಂತನ ಎಲ್ಲಾ ಅವತಾರಗಳ ಲೋಕ ಕಲ್ಯಾಣಕ್ಕಾಗಿ ಅವನು ಮಾಡ್ತಾನೆ. ಏನು, ಭಗವಂತ ಪ್ರತಿಯೊಂದು ಅವತಾರಗಳನ್ನ ನಡೆಸೋದು ಕಾರಣ ಆ ಅವತಾರಗಳ ಚಿಂತನೆ ನಾವು ಮಾಡ್ತೀವಿ. ಈಗ ಕೃಷ್ಣ ಅವತಾರ, ನರಸಿಂಹ ಅವತಾರ, ರಾಮ ಅವತಾರ ಚಿಂತನೆಗಳನ್ನ ಮಾಡ್ತಾ ಇರ್ತೀವಿ. ಅದೇನಾಗತ್ತೆ, ಆ ಚಿಂತೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಶುದ್ಧ ಆಗತ್ತೆ. ಮತ್ತೆ ನಾವು ಜೀವನಾದ ನಮ್ಮ ಮನಸ್ಸನ್ನು ಭಗವಂತನ ಕಡೆ ಎಳೆಯುತ್ತೆ ಅದು. ಆಗೇನಾಗತ್ತೆ, ಅವನ ಅವತಾರ ಮಾಡೋದು ಈ ರೀತಿ ಲೋಕ ಕಲ್ಯಾಣಕ್ಕೆ, ಜೀವನನ್ನು ಪರಮಾತ್ಮನ ಕಡೆಗೆ ತಿರುಗಿಸೋದಿಕ್ಕೆ. ಇದಕ್ಕಾಗಿ ಅವತಾರ ಮಾಡ್ತಾನೆ ಭಗವಂತ.
ಈ ರೀತಿ ಅವತಾರ ಮಾಡೋದು ನಮ್ಮ ಮೇಲೆ ಅವನು ತೋರಿಸುವಂತ ಪರಮ ಅನುಗ್ರಹ ಆಗಿದೆ. ನಮ್ಮ ಮೇಲೆ ಅನುಗ್ರಹ ಅದು. ಯಾಕೆಂದ್ರೆ ಜೀವನನ್ನ ಪರಮಾತ್ಮನ ಕಡೆ ತಿರುಗಿಸೋದಕ್ಕೆ ಅವತಾರಗಳು ಬಹಳ ಬಹಳ ಸಹಕಾರಿಯಾಗುತ್ತೆ. ಈಗ ನಾವು ರಾಮಾವತಾರ, ರಾಮಾಯಣದ ಕಥೆಗಳನ್ನ ಕೇಳಿದಾಗ ರಾಮನ ಗುಣಗಳ ಸ್ವರೂಪದ ಚಿಂತನೆ ಮಾಡ್ತಾ ಇರ್ತೀವಿ. ಆಗ ಜೀವನಾದ ನನ್ನ ಮನಸ್ಸು ಶುದ್ಧ ಆಗತ್ತೆ. ಆ ಭಗವಂತನ ಕಡೆನೇ ಮನಸ್ಸು ಎಳೆಯುತ್ತೆ. ರಾಮನ ಗುಣಗಳ ಚಿಂತನೆ ಮಾಡೋಣ ಅನ್ಸುತ್ತೆ. ಆಗ ಸತ್ವ ಗುಣಕ್ಕೆ ಏರ್ತೀವಿ. ಆಗ ಜ್ಞಾನ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಇದೇ ಪ್ರತಿ ಲೀಲೆಯ ಅವತಾರದ ಉದ್ದೇಶ. ಪ್ರತಿಯೊಂದು ಅವನ ಅವತಾರವು ನಮ್ಮ ಮೇಲೆ ಮಾಡ್ತಕ್ಕಂತಹ ಪರಮ ಅನುಗ್ರಹ ಮತ್ತು ಲೋಕ ಕಲ್ಯಾಣಕ್ಕಾಗಿ ಆಗಿರುತ್ತೆ. ಒಂದು ಧರ್ಮ ಸಂಸ್ಥಾಪನೆ, ರಾಕ್ಷಸರನ್ನ ನಾಶ ಮಾಡೋದು ಎಲ್ಲ, ಆದರೆ ಭಕ್ತರ ಉದ್ಧಾರನೂ ಆಗ್ಬೇಕಾಗಿರುತ್ತೆ. ನಾನಾ ಜೀವಿಗಳನ್ನು ಸೃಷ್ಟಿ ಮಾಡ್ತಾನೆ. ಏನು ಪಕ್ಷಿ, ಪ್ರಾಣಿ, ಮನುಷ್ಯ, ದೇವತೆಗಳು, ಎಲ್ಲಾ ರೀತಿಯ ಸೃಷ್ಟಿಗಳನ್ನ ತನ್ನ ಮಾಯೆಯಿಂದ, ಮಾಯಾ ಶಕ್ತಿಯಿಂದ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಆ ಜಗತ್ತಿನಿಂದ ಎಲ್ಲ ಜೀವಿಗಳಿಗೆ ಇರೋದಕ್ಕೆ ಅನುಕೂಲ ಆಗೋ ಹಾಗೆ ಜಗತ್ತಿನ ಸೃಷ್ಟಿ, ಆ ಜಗತ್ತಿನಲ್ಲಿ ಮತ್ತು ಜೀವಿಗಳಿಗೆ ವಿಧ ವಿಧ ದೇಹಗಳ ಸೃಷ್ಟಿ ಮತ್ತು ಎಲ್ಲ ಜೀವವನ್ನು ಪಾಲಿಸಿ ಪೋಷಿಸ್ತಾನೆ. ಇಲ್ಲಿಗೆ ಭಗವತ್ ಭಕ್ತಿ ಮತ್ತು ಭಗವತ್ ಕಥೆಯ ಮಹಾತ್ಮೆ ಎಂಬ 2ನೇ ಅಧ್ಯಾಯ ಸಮಾಪ್ತವಾಗುತ್ತೆ. ಅಧ್ಯಾಯ ಮುಗಿಯುತ್ತೆ. 3ನೇ ಅಧ್ಯಾಯ ಭಗವಂತನ ಅವತಾರಗಳ ವರ್ಣನೆ. ಇದನ್ನ ನಾನು ನಿಮಗೆ ಹೇಳಿದ್ದೀನಿ ಕೇಳಿ. ಇದನ್ನ ಯಾರು ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಎಲ್ಲ ಅವತಾರಗಳ ವರ್ಣನೆಯನ್ನ ಅನುಸಂಧಾನ ಮಾಡ್ತಾರೆ, ಯಾರು ಭಗವಂತನ ಕಥೆಯ ಅಥವಾ ಅವತಾರಗಳ ವರ್ಣನೆಯನ್ನ ಶ್ರದ್ಧಾ ಭಕ್ತಿಯಿಂದ ಅನುಸಂಧಾನ ಮಾಡ್ತಾರೆ, ಈ 3ನೇ ಅಧ್ಯಾಯದ ಕೊನೆಯಲ್ಲೇ ಅಲ್ಲಿ ಕೊಟ್ಟಿದೆ ಅದನ್ನ. ಯಾರು ಏಕಾಗ್ರ ಚಿತ್ತದಿಂದ ಇದನ್ನು ಪಠಣೆ ಮಾಡ್ತಾರೆ ಅವರು ಎಲ್ಲಾ ದುಃಖಗಳಿಂದ ಬಿಡುಗಡೆ ಹೊಂದ್ತಾರೆ ಅಂತ ಇದೆ. ಆದ್ರಿಂದ ಹೆಚ್ಚು ಶ್ರದ್ಧೆಯಿಂದ ಎಲ್ಲ ಅವತಾರಗಳ ಸಂಕ್ಷಿಪ್ತ ವಿವರಣೆ ಇದೆ ಇಲ್ಲಿ. ಅದೇ ಮುಂದೆ ದೊಡ್ಡದಾಗಿ ಒಂದೊಂದು ಚಾಪ್ಟರ್ ಆಗಿ ನಿಮಗ್ ಮುಂದೆ ಹೇಳ್ತಾ ಹೋಗುತ್ತೆ ಎಲ್ಲ ಅವತಾರಗಳನ್ನ. ಈಗ ಇಲ್ಲಿ ಯಾವ್ಯಾವ ಅವತಾರಗಳನ್ನ ಭಗವಂತ ಎಷ್ಟೋ ಇದೆ ಇಲ್ಲಿ, 22 24 ಇದೆ. ಅಷ್ಟ ಅವತಾರಗಳ ವರ್ಣನೆಯನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಆದರೆ ಓದ್ಬಿಡ್ಲಿ ಬಿಡಿ ಫಸ್ಟ್ ಅವರು, ಆಮೇಲೆ ಹೇಳ. ಓದಿಲ್ಲಂತ. ಸರಿ ಹರಿ ಕೃಷ್ಣ. 1.3 ಭಗವಂತನ ಅವತಾರಗಳ ವರ್ಣನೆ. ಸೃಷ್ಟಿಯ ಆದಿಯಲ್ಲಿ ಭಗವಂತನು ಲೋಕಗಳನ್ನು ಸೃಷ್ಟಿ ಮಾಡಬೇಕೆಂಬ ಸಂಕಲ್ಪವನ್ನು ಮಾಡಿ ಮಹತತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರಗಳಿಂದ ನಿರ್ಮಿತವಾದ 10 ಇಂದ್ರಿಯಗಳು, ಮನಸ್ಸು ಹಾಗೂ ಪಂಚಭೂತಗಳು, ಹೀಗೆ 16 ಕಲೆಗಳಿಂದ ನಿರ್ಮಿತವಾದ ವಿರಾಟ್ ರೂಪವನ್ನು ಧರಿಸಿದನು. ಆನಂತರ ಸೃಷ್ಟಿಗೆ ಕಾರಣವಾದ ಜಲದಲ್ಲಿ ಮಲಗಿ ಯೋಗ ನಿದ್ರೆಯಲ್ಲಿ ಇದ್ದಾಗ ನಾಭಿಯ ಸರೋವರದಲ್ಲಿ ಹುಟ್ಟಿದ ಕಮಲದಿಂದ ಪ್ರಜಾಪತಿಗಳಿಗೆ ಅಧಿಪತಿಯಾದ ಬ್ರಹ್ಮದೇವನನ್ನು ಸೃಷ್ಟಿಸಿದನು. ಭಗವಂತನ ಈ ಸತ್ಮಯ ವಿರಾಟ ರೂಪವು ಬಹಳ ಶ್ರೇಷ್ಠವಾದದ್ದು ಎಂದು ಜ್ಞಾನಿಗಳು ಇದನ್ನು ಆರಾಧಿಸಿದರು. ವಾಸುದೇವ ಸರ್ವಂ, ಹೀಗೆ ಅನೇಕ ರೂಪಗಳಲ್ಲಿ ಪ್ರಕಟಗೊಂಡಿರುವ ಒಬ್ಬನೇ ಭಗವಂತನನ್ನು ದರ್ಶಿಸಿ ಆನಂದಿಸಿದರು. ಅವನ ಸಂಕಲ್ಪ ಮಾತ್ರದಿಂದಲೇ ಅನೇಕ ಕೋಟಿ ಬ್ರಹ್ಮಾಂಡಗಳು ಉಂಟಾಗುತ್ತದೆ. ಅನಂತನಾದ ಅವನನ್ನು ಯಾರಾದರೂ ಹೇಗೆ ವರ್ಣಿಸಬಲ್ಲರು? ಆದರೂ ಭಗವಂತನ ಕೆಲವು ಅವತಾರಗಳು ಇಂತಿವೆ. ಭಗವಂತನ ಅವತಾರಗಳು: 1. ಸನತ್ ಕುಮಾರರು. ಭಗವಂತನು ಮೊದಲಿಗೆ ಕೌಮಾರ ಎಂಬ ಸೃಷ್ಟಿಯನ್ನು ಕೈಗೊಂಡು
ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರರೆಂಬ ಬ್ರಾಹ್ಮಣ ರೂಪದಲ್ಲಿ ಅವತರಿಸಿ ಅತ್ಯಂತ ಕಠಿಣವೂ ಅಖಂಡವೂ ಆದ ಬ್ರಹ್ಮಚರ್ಯ ವ್ರತವನ್ನು ಆಚರಿಸಿದರು. 2. ವರಾಹ. ಯಜ್ಞೇಶನು ಲೋಕ ಕಲ್ಯಾಣಾರ್ಥವಾಗಿ ರಸಾತಳದಲ್ಲಿ ಮುಳುಗಿದ್ದ ಭೂಮಿಯನ್ನು ವರಾಹ ರೂಪದಿಂದ ಉದ್ಧರಿಸಿದನು. 3. ನಾರದ ಮುನಿಗಳು. ಸೃಷ್ಟಿಯಲ್ಲಿ ಅವನು ದೇವರ್ಷಿ ನಾರದರ ರೂಪದಲ್ಲಿ ಅವತಾರ ಮಾಡಿ ನಿಷ್ಕಾಮ ಕರ್ಮದ ಆಚರಣೆಯಿಂದ ಮುಕ್ತಿಯನ್ನು ಬೋಧಿಸುವ ನಾರದ ಪಂಚರಾತ್ರ ಎಂಬ ಪ್ರಸಿದ್ಧವಾದ ಸಾತ್ವತ ತಂತ್ರವನ್ನು ಉಪದೇಶಿಸಿದರು. ನರನಾರಾಯಣ. 4. ನರನಾರಾಯಣ. ಪರಮಾತ್ಮನು ನರನಾರಾಯಣ ಮಹರ್ಷಿಗಳ ರೂಪದಲ್ಲಿ ಅವತರಿಸಿ ಸಂಯಮದಿಂದ ಆತ್ಮಶಾಂತಿಯೊಡನೆ ಅತಿ ಕಠಿಣವಾದ ತಪಸ್ಸನ್ನು ಮಾಡಿ ತೋರಿಸಿದನು. 5. ಕಪಿಲ ಮುನಿಗಳು. ಭಗವಂತನು ಕಪಿಲ ಮುನಿಯ ರೂಪದಲ್ಲಿ ಅವತರಿಸಿ ಲುಪ್ತವಾಗಿದ್ದಂತಹ ತತ್ವದ ಸಮೂಹವನ್ನು ನಿರ್ಣಯ ಮಾಡಿ ಸಾಂಖ್ಯಯೋಗ ಎಂಬ ಶಾಸ್ತ್ರವನ್ನು ಉಪದೇಶಿಸಿದನು. 6. ದತ್ತಾತ್ರೇಯ. ಅನುಸೂಯಗೆ ನೀಡಿದ ವರವನ್ನು ಈಡೇರಿಸಲು 6ನೇ ಅವತಾರದಲ್ಲಿ ಅತ್ರಿಪುತ್ರ ದತ್ತಾತ್ರೇಯನಾಗಿ ಅವತರಿಸಿದನು. ದತ್ತಾತ್ರೇಯನು ಅಲರ್ಕ, ಪ್ರಹ್ಲಾದ ಮುಂತಾದವರಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದನು. 7. ಯಜ್ಞಾವತಾರ. ಯಜ್ಞೇಶನು ದೇವತೆಯರಿಂದೊಡಗೂಡಿ ಸ್ವಯಂಭೂ ಮನುವಿನ ಮನ್ವಂತರವನ್ನು ರಕ್ಷಿಸಿದನು. 8. ಋಷಭದೇವ. ಈ ಅವತಾರದಲ್ಲಿ ಭಗವಂತನು ಅವತರಿಸಿ ಆಶ್ರಮಗಳಲ್ಲಿ ವಂದನೀಯವಾಗಿರುವ ಪರಮಹಂಸ ಮಾರ್ಗವನ್ನು ಆಚರಿಸಿದನು. 9. ಪೃಥು ಮಹಾರಾಜ. ಈ ಅವತಾರದಲ್ಲಿ ಭಗವಂತನು ಪೃಥ್ವಿಯಿಂದ ಸಮಸ್ತ ಔಷಧಿ ಮತ್ತು ಆಹಾರಗಳನ್ನು ಉತ್ಪತ್ತಿ ಮಾಡುವ ಬಗೆಯನ್ನು ಹೇಳಿಕೊಟ್ಟು ಲೋಕ ಕಲ್ಯಾಣವಾಗಲು ಕಾರಣೀಭೂತನಾದನು. 10. ಮತ್ಸ್ಯ. ತ್ರಿಲೋಕಗಳು ಮುಳುಗಿ ಹೋಗಿದ್ದಾಗ ಅದನ್ನು ಎತ್ತಿ ವೇದಗಳ ರಕ್ಷಣೆಯನ್ನು ಮಾಡಿದನು. 11. ಕೂರ್ಮ. ದೇವದಾನವರು ಸಮುದ್ರವನ್ನು ಕಡಿಯುತ್ತಿದ್ದಾಗ ಭಗವಂತನು ತನ್ನ 11ನೇ ಅವತಾರವಾದ ಕೂರ್ಮ ರೂಪದಲ್ಲಿ ಕಾಣಿಸಿಕೊಂಡು ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತನು. 12. ಧನ್ವಂತರಿ. 12ನೆಯ ಬಾರಿ ಸಮುದ್ರದಿಂದ ಅಮೃತವನ್ನು ಎತ್ತಿ ಧನ್ವಂತರಿ ರೂಪದಲ್ಲಿ ಭಗವಂತನು ಅವತರಿಸಿದನು. 13. ಮೋಹಿನಿ. ಈ ರೂಪದಲ್ಲಿ ದೈತ್ಯರನ್ನು ಮೋಹವಶರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಿಸಿದನು. 14. ನರಸಿಂಹ. ನರಸಿಂಹಾವತಾರದಲ್ಲಿ ಕಂಬದಿಂದ ಪ್ರಕಟವಾಗಿ ದೈತ್ಯರಾಜನಾದ ಹಿರಣ್ಯಕಶಿಪುವನ್ನು ತನ್ನ ಉಗುರುಗಳಿಂದ ಅನಾಯಾಸವಾಗಿ ಸೀಳಿ ಹಾಕಿದನು. 15. ವಾಮನ. ಈ ರೂಪದಲ್ಲಿ ಸ್ವರ್ಗದ ರಾಜ್ಯವನ್ನು ದೇವತೆಗಳಿಗೆ ಹಿಂದಕ್ಕೆ ಕೂಡಿಸಿದನು. ಬಲಿಚಕ್ರವರ್ತಿಯ ಯಜ್ಞ ಭೂಮಿಗೆ ಹೋಗಿ 3 ಹೆಜ್ಜೆ ಬೇಡಿ ಬಲಿಯಿಂದ ರಾಜ್ಯವನ್ನು ಇಂದ್ರನಿಗೆ ದಯಪಾಲಿಸಿದನು. 16. ಪರಶುರಾಮ. ಪರಶುರಾಮಾವತಾರದಲ್ಲಿ ಬ್ರಾಹ್ಮಣ ದ್ರೋಹಿಗಳಾದ ಕ್ಷತ್ರಿಯರನ್ನು ಶೂದ್ರನಾಗಿ ಪೃಥ್ವಿಯನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದನು. 17. ವೇದವ್ಯಾಸ ಮಹರ್ಷಿಗಳು. ಪರಾಶರರ ಮೂಲಕ ಸತ್ಯವತಿ ದೇವಿಯ ಗರ್ಭದಿಂದ ವೇದವ್ಯಾಸ ರೂಪದಲ್ಲಿ ಕಾಣಿಸಿಕೊಂಡು ಜನರಿಗೆ ಜ್ಞಾನ ಮತ್ತು ಧಾರಣ ಶಕ್ತಿ ಕಡಿಮೆ ಆಗಿರುವುದನ್ನು ಗಮನಿಸಿ ವೇದಗಳನ್ನು ನಾನಾ ಶಾಖೆಗಳಾಗಿ ಋಗ್, ಯಜುರ್, ಅಥರ್ವ ಮತ್ತು ಸಾಮ ವಿಂಗಡಿಸಿದರು. 18. ರಾಮ. 18ನೇ ಅವತಾರವಾಗಿ ಭಗವಂತನು ದೇವತೆಗಳ ಕಾರ್ಯವನ್ನು ನೆರವೇರಿಸಲು ರಾಜನಾಗಿ ಶ್ರೀರಾಮಚಂದ್ರನ ರೂಪದಲ್ಲಿ ಅವತರಿಸಿದನು. ಈ ಅವತಾರದಲ್ಲಿ ಸೀತಾಪತಿಯಾದ ಶ್ರೀರಾಮನು ಸೇತುಬಂಧನ, ರಾವಣವಧೆ ಮುಂತಾದ ಪರಾಕ್ರಮ ಪೂರ್ಣ ಅನೇಕ ಲೀಲೆಗಳನ್ನು ತೋರಿಸಿದನು. 19 ಮತ್ತು 20. ಬಲರಾಮ ಮತ್ತು ಶ್ರೀಕೃಷ್ಣ.
19 ಮತ್ತು 20ನೇ ಅವತಾರಗಳಾದ ಬಲರಾಮ ಮತ್ತು ಶ್ರೀಕೃಷ್ಣ ಯದುವಂಶದಲ್ಲಿ ಪ್ರಕಟಗೊಂಡು ಭೂಮಿಯ ಭಾರವನ್ನು ಇಳಿಸಿದನು. 21 ಬುದ್ಧ ಕಲಿಯುಗದಲ್ಲಿ ಮಗಧ ದೇಶದಲ್ಲಿ ಅಜನ ಎಂಬುವನಲ್ಲಿ ಪುತ್ರ ರೂಪದಲ್ಲಿ ಬುದ್ಧನು ಅವತರಿಸಿದನು. 22 ಕಲ್ಕಿ ಬೌದ್ಧಾವತಾರವಾದ ಬಹಳ ಕಾಲದ ನಂತರ ಕಲಿಯುಗದ ಕೊನೆಯಲ್ಲಿ ರಾಜರೆಲ್ಲರೂ ಸಾಮಾನ್ಯವಾಗಿ ಲೂಟಿಗಾರರಾಗುವರು. ಜಗತ್ತಿನ ರಕ್ಷಕನಾದ ಭಗವಂತನು ವಿಷ್ಣುಶಯನೆಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ರೂಪದಲ್ಲಿ ಅವತಾರ ಮಾಡುವನು. ಈ ಅವತಾರವು ಇನ್ನೂ ನಡೆದಿಲ್ಲ. ಶೌನಕಾದಿ ಮಹರ್ಷಿಗಳಿಗೆ ಸೂತ ಪುರಾಣಿಕರು ಹೇಳುತ್ತಾರೆ, ಭಗವಂತನ ಅವತಾರವನ್ನು ಇಷ್ಟೇ ಎಂದು ತಿಳಿಯಬೇಡಿ. ವಾಸ್ತವವಾಗಿ ಭಗವಂತನ ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಅದು ಭತ್ತದ ಅಗಾಧ ಸರೋವರ. ಶ್ರೀಹರಿಯು ಅಸಂಖ್ಯಾತ ಅವತಾರಗಳನ್ನು ಎತ್ತುತ್ತಾನೆ. ಋಷಿಗಳು, ಮನುಗಳು, ದೇವತೆಗಳು, ಪ್ರಜಾಪತಿಗಳು, ಮನುಪುತ್ರರು ಯಾರು ಯಾರು ಇದ್ದಾರೋ ಎಲ್ಲರೂ ಭಗವಂತನ ವಿಭೂತಿಗಳೇ, ಎಲ್ಲರೂ ಅವನ ಅಂಶವೇ ಆಗಿದ್ದಾರೆ. ಇಲ್ಲವೇ ಅವತಾರಗಳು ಭಗವಂತನ ಅಂಶಾವತಾರ ಅಥವಾ ಕಲಾವತಾರಗಳು. ಆದರೆ ಭಗವಾನ್ ಶ್ರೀಕೃಷ್ಣನಾದರೂ ಅವತಾರ ಮಾಡಿದ ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ಅಂದರೆ ಶ್ರೀಕೃಷ್ಣನು ಪರಿಪೂರ್ಣನಾದ ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ಯುಗ ಯುಗಗಳಲ್ಲೂ ಅವತಾರ ಮಾಡಿ ಧರ್ಮದಕ್ಷಿಣೆ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡುತ್ತಾನೆ. ಈ ಭಗವಂತನ ದಿವ್ಯ ಅವತಾರದ ಕಥೆಯು ಅತ್ಯಂತ ರಹಸ್ಯಮಯ ಹಾಗೂ ಗೋಪನೀಯವಾಗಿದೆ. ಇದನ್ನು ಏಕಾಗ್ರ ಚಿತ್ತದಿಂದ ಹಾಗೂ ಪ್ರೇಮದಿಂದ ಯಾರು ಪಠಿಸುವರೋ ಅವರು ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದುವರು. ಪರಮಾತ್ಮನು ವಾಸ್ತವವಾಗಿ ಅಜನ್ಮ ಮತ್ತು ಅಕರ್ತನಾಗಿದ್ದರೂ ಕೂಡ ಅವನ ಜನ್ಮ ಕರ್ಮಗಳ ರಹಸ್ಯವು ವೇದಗಳಿಗೂ ಅತ್ಯಂತ ರಹಸ್ಯಮಯವಾಗಿದೆ, ಅರ್ಥಾತ್ ಆಗಮ್ಯವಾಗಿದೆ ಎಂದು ತತ್ವಜ್ಞಾನಿಗಳು ಅದನ್ನು ವರ್ಣಿಸುತ್ತಾರೆ. ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ ಹಾಗೂ ತೇಜಸ್ಸುಗಳೆಂಬ 6 ಅಸಾಧಾರಣ ಗುಣಗಳಿಂದ ಸಂಪನ್ನನಾಗಿ ಅಮೋಘ ಲೀಲೆಗಳನ್ನು ನಡೆಸುವ ಆ ಭಗವಂತನೇ ಲೀಲಾಜಾಲವಾಗಿ ಈ ವಿಶ್ವವನ್ನೆಲ್ಲ ಸೃಷ್ಟಿಸುತ್ತಾನೆ, ರಕ್ಷಿಸುತ್ತಾನೆ ಮತ್ತು ಸಂಹರಿಸುತ್ತಾನೆ. ಆದರೂ ಇದ್ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಅವನು ಪರಮ ಸ್ವತಂತ್ರನು. ಭಗವಾನ್ ವೇದವ್ಯಾಸರು ವೇದಗಳಿಗೆ ಸಮಾನವಾಗಿರುವ ಪುಣ್ಯ ಶ್ಲೋಕವಾದ ಈ ಪರಮಾತ್ಮ ಚರಿತ್ರೆಯನ್ನು ಭಾಗವತವೆಂಬ ಪುರಾಣವಾಗಿ ರಚಿಸಿದರು. ಇದು ಅತ್ಯಂತ ಮಹತ್ವದ ಹಾಗೂ ಮಂಗಳಕರವಾದ ಪುರಾಣವೂ ಆಗಿದೆ. ಈ ಧನ್ಯವಾದ ರತ್ನ ಗ್ರಂಥವನ್ನು ಲೋಕದ ಕಲ್ಯಾಣಕ್ಕಾಗಿ ಆತ್ಮಜ್ಞಾನಿಗಳಲ್ಲೇ ಶ್ರೇಷ್ಠರಾದ ತಮ್ಮ ಪುತ್ರರಾದ ಶುಕ ಮಹರ್ಷಿಗಳಿಗೆ ಬೋಧಿಸಿದರು. ಶುಕಮಹಾಮುನಿಗಳು ರಾಜ ಪರೀಕ್ಷಿತನಿಗೆ ಇದನ್ನು ಶ್ರವಣ ಮಾಡಿಸಿದರು. ಆ ಸಮಯದಲ್ಲಿ ಮಹರ್ಷಿಗಳನ್ನು ಸುತ್ತುವರೆದು ಕುಳಿತ ಅನೇಕ ಮಂದಿ ಮಹಾಜ್ಞಾನಿಗಳು, ಋಷಿಗಳು ಇದ್ದರು. ಮಹಾ ತೇಜಸ್ವಿಯಾದ ಶುಕಮಹಾಮುನಿಗಳು ಈ ಪುರಾಣ ಕಥೆಯನ್ನು ಪರೀಕ್ಷಿತನಿಗೆ ಹೇಳುತ್ತಿದ್ದಾಗ ನಾನು ಸೂತ ಪುರಾಣಿಕರು ಅಲ್ಲೇ ಕುಳಿತಿದ್ದೆ. ಆದ್ದರಿಂದ ಅವರ ಕೃಪಾ ಕಟಾಕ್ಷದಿಂದ ಅವರ ಅನುಮತಿಯಿಂದ ಯಥಾಶಕ್ತಿ ಇದರ ಅಧ್ಯಯನವನ್ನು ನಾನು ಮಾಡಿದೆ. ನಾನು ಅಲ್ಲಿ ಹೇಗೆ ಅಧ್ಯಯನ ಮಾಡಿದೆನೋ ಹಾಗೆ ನಿಮಗೆ ಯಥಾಮತಿಯಾಗಿ ಹೇಳುವೆನು, ಕೇಳಿರಿ. ಇಲ್ಲಿಗೆ ಭಗವಂತನ ಅವತಾರಗಳ ವರ್ಣನೆ ಎಂಬ ಭಾಗವತದ ಪ್ರಥಮ ಸ್ಕಂದದ 3ನೇ ಅಧ್ಯಾಯವು ಮುಕ್ತಾಯವಾದುದು. ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ಕೊಂಡ್ರ ಎಲ್ಲರೂ? ಎಲ್ಲ ಅವತಾರಗಳ ವಿವರಣೆ ಈಗ ಎಲ್ಲರೂ ಕೇಳಿಸ್ಕೊಂಡ್ರ? ಭಗವಂತನ ಅವತಾರಗಳ ವರ್ಣನೆ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆ ಮಾತಾಜಿ. ಓಕೆ, ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಈ ಮುಂದೆ ಭಾಗವತದ ಸ್ಟ್ರಕ್ಚರ್ ಯಾವ ತರ ಆಗತ್ತಾ ಹೋಗುತ್ತೆ ಅಂದ್ರೆ, ಈಗ ಏನು ಈ 24 ಎಷ್ಟು ಅವತಾರ ಇಲ್ಲಿರೋದು? 22
ಈ 22 ಅವತಾರಗಳ ವರ್ಣನೆನೇ ಮುಂದೆ ನಡೀತಾ ಹೋಗುತ್ತೆ. ಇಡೀ 12 ಸ್ಕಂದಗಳಲ್ಲೂ ಅದೇ ನಡೆಯುತ್ತೆ. ಅದರಲ್ಲಿ ಕೆಲವು ಅವತಾರಗಳ ವರ್ಣನೆ ಸ್ವಲ್ಪ ಕಮ್ಮಿ, ಕೃಷ್ಣ ಅವತಾರ ಅದೆಲ್ಲ ತುಂಬಾ ಜಾಸ್ತಿ ಇದೆ. ಆದ್ರೆ ಇದು ದಶಾವತಾರ ಅಂತ ಹೇಳ್ತಾರೆ, ಅದು ಬಾಕಿದು ಇಲ್ಲಮ್ಮ, ಇದು ದಶಾವತಾರ ಆತರ ಅಲ್ಲ. ದಶಾವತಾರ ಅಂದ್ರೆ ಸುಮ್ನೆ ಅದನ್ನ ಹೇಳೋದಷ್ಟೇ ಆತರ. ಆದ್ರೆ ತುಂಬಾ ಇಲ್ಲೂ ವ್ಯಾಸರು ಹೇಳಿದಾರೆ ನೋಡಿ, ಇಷ್ಟೇ ಅಲ್ಲ 22 ಅಲ್ಲ, ಇನ್ನೂ ಅನಂತ ಅವತಾರಗಳಿದೆ. ಆದ್ರೆ ಕೆಲವನ್ನ ವ್ಯಾಸರು ಇಲ್ಲಿ ತಗೊಂಡ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಕೆಲವು ಅವತಾರಗಳ ವರ್ಣನೆ ಕಮ್ಮಿ ಇದೆ, ಕೆಲವುದು ತುಂಬಾ ಜಾಸ್ತಿ. ಇಡೀ ಪುಸ್ತಕದ ಮುಂದೆ ಸ್ಟ್ರಕ್ಚರ್ 12 ಸ್ಕಂದಗಳು, ಈ 22 ಅವತಾರಗಳು, ಅದಕ್ಕೆ ಆ ಲೀಲೆಯಲ್ಲಿ ಬರ್ತಕ್ಕಂತಹ ಭಕ್ತರ ಕಥೆಗಳೇ ಇನ್ನು ಮುಂದೆ ಬರುತ್ತೆ ಹೋಗುತ್ತೆ ಇದ್ರಲ್ಲಿ. ಒಂದು ಇನ್ನೊಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಅವತಾರಗಳ ಒಂದು ಚಿಂತನೆಯನ್ನ ಮತ್ತೆ ನಾನು ಮುಂದಿನ ವಾರ ಮಾಡಿಸ್ತೀನಿ. ಈಗ ಯಾಕೆಂದ್ರೆ ಇವತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ವಿರಾಟ ರೂಪ, ಅದರ ಚಿಂತನೆಯನ್ನ ಇವಾಗ ನಾವು ಮಾಡೋಣ. ಅದನ್ನ ನಾನು ಈಗ ಮಾಡ್ತೀನಿ. ನೆಕ್ಸ್ಟ್ ಒಂದೊಂದು ಅವತಾರಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೋತೀನಿ. ಈಗ ಮೊದಲನೇದಾಗಿ, ಸೃಷ್ಟಿಯ ಆದಿಯಲ್ಲಿ ಭಗವಂತನು ಲೋಕಗಳನ್ನು ಸೃಷ್ಟಿ ಮಾಡಬೇಕೆಂಬ ಸಂಕಲ್ಪದಿಂದ ಮಹತ್ತತ್ವ, ಅಹಂಕಾರ ಮತ್ತು ಪಂಚ ತನ್ಮಾತ್ರಗಳಿಂದ ನಿರ್ಮಿತವಾದ 10 ಇಂದ್ರಿಯಗಳು, ಮನಸ್ಸು ಹಾಗೂ ಪಂಚಭೂತಗಳು, ಹೀಗೆ 16 ಕಲೆಗಳಿಂದ ನಿರ್ಮಿತವಾದ ವಿರಾಟ್ ರೂಪವನ್ನು ಧರಿಸಿದನು. ಈ ಒಂದು ವಿಷಯವನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೃಷ್ಟಿಯ ಕ್ರಿಯೆ ಸ್ಟಾರ್ಟ್ ಆದಾಗ ಭಗವಂತ, ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ವಿರಾಟ ರೂಪವನ್ನ ಧರಿಸುತ್ತಾನೆ. ವಿರಾಟ ರೂಪ ಅಂದ್ರೆ ಏನು? ಮಹತ್ ತತ್ವ, ಅಹಂಕಾರ ಮತ್ತು ಪಂಚ ತನ್ಮಾತ್ರಗಳಿಂದ ನಿರ್ಮಿತವಾದ 10 ಇಂದ್ರಿಯಗಳು, ಮನಸ್ಸು ಮತ್ತು ಪಂಚ ಮಹಾಭೂತಗಳಿಂದ 16 ಕಲೆಗಳಿಂದ ಕೂಡಿದ್ದಕ್ಕೆ ವಿರಾಟ ರೂಪ ಅಂತ ಹೇಳ್ತಾರೆ. ಈಗ ಒಂದೊಂದನ್ನೇ ನೋಡೋಣ. ಮಹತ್ ತತ್ವ ಅಂದ್ರೆ ಏನು? ಎಲ್ಲಾನು ತುಂಬಾ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು, ತುಂಬಾ ದೊಡ್ಡದ್ ಮಾಡ್ತಾ ಹೋಗಲ್ಲ, ಅದನ್ನ ಸಿಂಪಲ್ ಮಾಡಿ ಹೇಳ್ತೀನಿ ಇವಾಗ. ಮಹತ್ ತತ್ವ ಅಂದ್ರೆ, ಸೃಷ್ಟಿ ಆಗ್ಬೇಕಾದ್ರೆ ಪುರುಷ ಅಥವಾ ಪರಮಾತ್ಮ, ಪರಬ್ರಹ್ಮ, ಅವನು ತನ್ನ ಮಾಯಾಶಕ್ತಿ ಅಥವಾ ತನ್ನ ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ಸೃಷ್ಟಿಯನ್ನ ಮಾಡ್ತಾನೆ. ಹಾಗೆ ಪ್ರಕೃತಿ ಮತ್ತು ಪುರುಷರ ಸಂಯೋಜನೆಯಿಂದ ಈ ಜಗತ್ತು ನಮ್ಮ ಕಣ್ಣಿಗೆ ಕಾಣುತ್ತೆ. ಕ್ಲಿಯರ್? ಪ್ರಕೃತಿ ಮತ್ತು ಪುರುಷರ ಸಂಯೋಜನೆಯಿಂದ ಜಗತ್ತು ಕಾಣುತ್ತೆ. ಹಾಗೆ ಪ್ರಕೃತಿ ಪುರುಷರ ಸಂಯೋಜನೆಯಿಂದ ಕಾಣಬೇಕಾದಾಗ ಮೊದಲು ಬಂದದ್ದು ಮಹತ್ತತ್ವ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಟೋಟಲ್ ಮೆಟೀರಿಯಲ್ ಎನರ್ಜಿ. ಮಹತ್ ತತ್ವ ಸೃಷ್ಟಿಯಲ್ಲಿ ಮೊದಲು ಬಂದದ್ದು. ತತ್ವ ಅಂದ್ರೆ ಯಾವಾಗ್ಲೂ ಪ್ರಿನ್ಸಿಪಲ್ ಅಂತ, ಅಥವಾ ಒಂದು ರೂಲ್. ಮಹತ್ ಅಂದ್ರೆ ದ ಟೋಟಲ್ ಮೆಟೀರಿಯಲ್ ಎನರ್ಜಿ, ಸಮಸ್ತ ಲೌಕಿಕವಾದಂತಹ ಜಗತ್ತು ಸೃಷ್ಟಿಯಾಗೋದಕ್ಕೆ ಬೇಕಾದಂತಹ ಶಕ್ತಿ. ಆ ಮಹತ್ ತತ್ವದಿಂದ ಬಂದದ್ದು ಅಹಂಕಾರ, ನಾನು ಅನ್ನೋದು ಬಂತು. ಆ ಅಹಂಕಾರದಿಂದ ಮನಸ್ಸು ಅನ್ನೋದು ಹುಟ್ಟಿತು. ಆ ಮನದಿಂದ 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರಗಳು ಅಂದ್ರೆ ವಿಷಯ, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಈ 5 ಪಂಚ ತನ್ಮಾತ್ರಗಳಿಂದ 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಹುಟ್ಟು. ಮತ್ತು ಪಂಚಮಹಾಭೂತಗಳು. ಪಂಚಮಹಾಭೂತ ಅಂದ್ರೆ ಗೊತ್ತು, ಭೂಮಿ, ಆಕಾಶ, ನೀರು, ಗಾಳಿ ಮತ್ತು ಅಗ್ನಿ. ಇದೆಲ್ಲ ಬಂತು. ಈ ಎಲ್ಲ 16 ಕಲೆಗಳು, 16 ಏನೇನು ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪಂಚಮಹಾಭೂತಗಳು ಮತ್ತು ಮನಸ್ಸು. ಈ 16 ಕಲೆಗಳಿಂದ ಕೂಡಿದಂತಹ ವಿರಾಟ್ ರೂಪದವನ್ನು ಪರಮಾತ್ಮ ಮೊದಲು ಸ್ವೀಕಾರ ಮಾಡ್ತಾನೆ.
ಇಂತಹ ಪರಮಾತ್ಮನಿಂದ ಅವನ ನಾಭಿ ಕಮಲದಿಂದ ಹುಟ್ಟಿದವನೇ ಪ್ರಜಾಪತಿಗಳಿಗೆ ಅಧಿಪತಿಯಾದ ಸೃಷ್ಟಿಕರ್ತನಾದ ಬ್ರಹ್ಮ. ವಿರಾಟ್ ಸ್ವರೂಪದ ಅರ್ಥನೇ ಆಯ್ತಾ? ಪ್ರಕೃತಿ ಮತ್ತು ಪುರುಷರ ಸಂಯೋಗದಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರದಿಂದ ಮನಸ್ಸು, ಮನಸ್ಸಿಂದ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಪಂಚಮಹಾಭೂತಗಳು. ಈ ರೀತಿ ವಿರಾಟ ರೂಪವನ್ನ ಧರಿಸ್ತಾನೆ. ಅವನ ನಾಭಿಯಿಂದ ಬ್ರಹ್ಮದೇವರ ಸೃಷ್ಟಿಯಾಗತ್ತೆ. ಅವನ ವಿರಾಟ ರೂಪ ಹೆಂಗಿತ್ತು ಅಂತ ಅಂದರೆ, ಅವನ ಒಂದೊಂದು ಅಂಗಗಳಿದೆಯಲ್ಲ, ಪಾದ, ನಾಭಿ, ತಲೆ, ಹೃದಯ, ಒಂದೊಂದು ಅಂಗಗಳಲ್ಲಿಂದನೂ ಒಂದೊಂದು ಲೋಕಗಳ ಕಲ್ಪನೆಯನ್ನ ಮಾಡಲಾಯಿತು. ವಿಶ್ವರೂಪ ಅಂತ ಹೇಳ್ಬೋದು ವಿರಾಟ್ ರೂಪನ. ಆ ವಿರಾಟ ರೂಪದಲ್ಲಿ ಒಂದೊಂದು ಅವನ ಅಂಗಗಳಿಂದ ವಿಶ್ವದ ಬ್ರಹ್ಮಾಂಡದ ಅನೇಕ ಲೋಕಗಳ ಒಂದು ಕಲ್ಪನೆಯನ್ನ ಮಾಡಲಾಯಿತು. ಆದ್ದರಿಂದ ಈ ಬ್ರಹ್ಮಾಂಡಾಂತನ ಪ್ರಪಂಚ ನಮ್ಮ ಮುಂದೆ ಏನು ಕಾಣ್ತಾ ಇದೆ, 14 ಲೋಕಗಳು ಭಗವಂತನ ಸಗುಣ ಸಾಕಾರ ರೂಪವಾಗಿದೆ. ಅದು ಅವನದೇ ರೂಪ ಜಗತ್ತು. ಈ ವಿರಾಟ ರೂಪದ ಚಿಂತನೆ ಬಹಳ ಶ್ರೇಷ್ಠವಾದದ್ದು. ನಾವ್ ಎಷ್ಟೋ ಹರೇ ಕೃಷ್ಣ ಮಾತಾಡಿ. ಹೇಳಿ. ಮಾತಾಜಿ, ಈಗ ವಿರಾಟ್ ರೂಪ ಅಂತ ಹೇಳ್ತಾ ಇದ್ರಲ್ಲ ಮಾತಾಜಿ ನೀವು, ಇದು ನೀವು ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಅದು ಅಲ್ಲಲ್ಲ ಮಾತಾಜಿ ಇದು? ಅದೂನು ಹೌದು. ಆ ವಿಶ್ವರೂಪ ವಿಶ್ವರೂಪ ಅಂತ ಬರುತ್ತಲ್ಲ ಭಗವದ್ಗೀತೆಯಲ್ಲಿ. ಎಲ್ಲಾ ಲೋಕಗಳು, ಎಲ್ಲಾ ಎಲ್ಲವೂ ಅವನಲ್ಲೇ ಕಾಣ್ತಾ ಇದೆ ಅಲ್ವಾ ಭಗವದ್ಗೀತೆಯಲ್ಲಿ. ಅದೇ ತರನೇ ಈ ಭಗವದ್ಗೀತೆ ಒಂದ್ರಲ್ಲೇ ಇಲ್ಲ, ನೀವು ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀರಾ, ನಾರಾಯಣ ಸೂಕ್ತದಲ್ಲಿ ನೋಡ್ತೀರಾ, ಪುರುಷ ಸೂಕ್ತದಲ್ಲಿ ನೋಡ್ತೀರಾ ಇದನ್ನ. ಅದೇ ತರ ಅಲ್ವಾ ಮಾತಾಜಿ? ಈಗ ಒಂದು ಎಲ್ಲ ಅವನಲ್ಲೇ ಇದೆ ಅಂತ. ಈಗ ಅವನ ಪಾದವನ್ನ ಪಾತಾಳ ಲೋಕಗಳಿಗೆ ಹೋಲಿಸ್ತಾರೆ. ಒಂದೊಂದು ಲೋಕಗಳಿಗೆ ರಸತಲ, ತಲ ಆ ತರ ಪಾದಗಳನ್ನ ಹಾಕೊಂಡು ಹೊಟ್ಟೆಯ ಭಾಗವನ್ನ ಭೂಮಿಗೆ ಹೋಲಿಸ್ತಾರೆ. ಹೃದಯವನ್ನ ಸ್ವರ್ಗಾದಿ ಲೋಕಗಳಿಗೆ ಹೋಲಿಸ್ತಾರೆ. ಅವನ ತಲೆ ಅಥವಾ ಮಖವನ್ನ ಸತ್ಯ ಲೋಕಕ್ಕೆ ಹೋಲಿಸ್ತಾರೆ. ಅದನ್ನೇ ನಾನು ಅವಾಗಿಂದ ಹೇಳ್ತಿರೋದು, ಅವನ ಒಂದೊಂದು ಅಂಗಾಂಗಗಳಲ್ಲೂ ಸಮಸ್ತ ಲೋಕಗಳ ಕಲ್ಪನೆಯನ್ನ ಆಯ್ತು. ಅಂದ್ರೆ ನೀವೇನು ನಿಮ್ಮ ಕಣ್ಣ ಮುಂದೆ 14 ಲೋಕಗಳನ್ನ ಕಾಣ್ತಿದ್ದೀರೋ ಅದು ಭಗವಂತನ ಸಾಕಾರವಾದಂತಹ ಸಗುಣ ಸಾಕಾರ ರೂಪ ಆಗಿದೆ ಪ್ರಪಂಚ ಅನ್ನೋದು. ಅಂದ್ರೆ ನೀವು ನೋಡ್ಬೇಕಾಗಿರ್ತಕ್ಕಂಥ ಎದುರುಗಡೆ ನಿಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂತಹ ಮರ, ಗಿಡ ಎಲ್ಲವೂ ಅವನ ರೂಪವೇ. ಅವನ ವಿರಾಟ್ ರೂಪದಿಂದ ವಿಶ್ವರೂಪ ದರ್ಶನ ಓದ್ತೀವಲ್ಲ ಭಗವದ್ಗೀತೆಯಲ್ಲಿ. ಆಮೇಲೆ ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ. ಇಲ್ಲಿ ಬರುತ್ತೆ ಅಂದ್ರೆ ಧ್ಯಾನ ಶ್ಲೋಕಗಳಲ್ಲಿ ಬರುತ್ತೆ ನೋಡಿ. ಈ ವಿರಾಟ ರೂಪದ ಕಲ್ಪನೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹುಡುಕ್ಬಿಟ್ಟು ಎಲ್ಲೆಲ್ಲಿ ಬರುತ್ತೆ ನೋಡಿ ಅದನ್ನು ಓದ್ಬಿಟ್ಟು ಹೇಳ್ತೀನಿ. ಆ ಒಂದೊಂದು ಅಂಗಾಂಗಗಳನ್ನು ಒಂದೊಂದು ಲೋಕಕ್ಕೆ ಹೋಲಿಸ್ತಾರೆ. ಸತ್ಯಲೋಕ, ಜನಲೋಕ, ತಪಲೋಕ, ಭೂಲೋಕ, ಪಾತಾಳ ಲೋಕಗಳಿಗೆ ಒಂದೊಂದು ಅಂಗಗಳನ್ನ ಹೋಲಿಸ್ತಾರೆ. ಈ ಸತ್ವಮಯವಾದಂತಹ ಈ ವಿರಾಟ ರೂಪವನ್ನ ಪರಮ ಶ್ರೇಷ್ಠವಾದದ್ದು. ಸಮಗ್ರ ವಿಶ್ವವನ್ನ ಈ ಜ್ಞಾನಿಗಳಾದಂತಹವರು ಹೀಗೆ ನೋಡ್ಕೊಂಡ್ರು. ಓಹೋ, ಜ್ಞಾನದ ದೃಷ್ಟಿಯಿಂದ ನೋಡಿದ್ರು. ಓಹೋ, ಈ ಜಗತ್ತೆಲ್ಲ ಭಗವಂತನ ಸ್ವರೂಪವೇ. ಆದ್ದರಿಂದ ವಾಸುದೇವ ಸರ್ವಂ ಅಂತ ಅದೇ ಒಬ್ಬ ಭಗವಂತನನ್ನೇ ಮನಸ್ಸಲ್ಲಿ ಆ ವಾಸುದೇವ ಒಬ್ಬನನ್ನ ನಾನು ಆರಾಧನೆ ಮಾಡ್ಬಿಟ್ರೆ ಸಾಕು, ಎಲ್ಲವೂ ಅವನಲ್ಲೇ ತುಂಬಿದೆ ಅಂತ ಆನಂದ ಪಡ್ತಾ ಇರ್ತಾರೆ. ಅವನ ಅಂತಹ ಲೀಲೆಗಳನ್ನ, ಕಥೆಯನ್ನ ಕೇಳಿ ಕೇಳಿ ಆನಂದ ಪಡ್ತಾರೆ. ಈ ವಿರಾಟ ರೂಪ ಹೇಗಿತ್ತು ಅಂದ್ರೆ
ಅದಕ್ಕೆ ಸಾವಿರಾರು ಪಾದಗಳು, ಸಾವಿರಾರು ತೊಡೆಗಳು, ಸಾವಿರಾರು ಮುಖಗಳು, ಕಣ್ಣುಗಳು, ತಲೆಗಳು, ಮೂಗುಗಳು. ಓದ್ತಿರಲ್ಲ ನೀವು ಪುರುಷ ಸೂಕ್ತನ, ಬರುತ್ತಲ್ಲ ನಿಮ್ಗೆಲ್ಲ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್. ಸಾವಿರಾರು ತಲೆಗಳು, ಕಿವಿಗಳು, ಕಣ್ಣುಗಳು, ಮೂಗುಗಳು, ಕಿರೀಟಗಳು, ವಸ್ತ್ರಗಳು, ವಿಶ್ವರೂಪ ತರನೆ ಎಲ್ಲ ರೂಪಗಳಲ್ಲೂ ಇದ್ದು ಎಲ್ಲವನ್ನು ಅನುಭವಿಸತಕ್ಕಂತಹ ಅವಿನಾಶಿಯಾದಂತಹ, ಎಲ್ಲದಕ್ಕೂ ಕಾರಣ ಆದಂತಹ ಆ ವಿರಾಟ ರೂಪನಾದಂತಹ ಪರಮಾತ್ಮನ ಅನೇಕವಾದ ದಿವ್ಯವಾದ ಅನೇಕ ಒಂದೊಂದು ಅಂಶದಿಂದ ಒಂದೊಂದು ದೇವತೆಗಳನ್ನು, ಮನುಷ್ಯರನ್ನು ನಿರ್ಮಾಣ ಮಾಡ್ತಾನೆ. ಜಸ್ಟ್ ಅವನೊಂದು ಸಂಕಲ್ಪದಿಂದ ಅನಂತ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಆಗತ್ತೆ. ಅಂತವನನ್ನು ನಾವು ಹೇಗೆ ವರ್ಣನೆ ಮಾಡಲು, ಅರ್ಥ ಮಾಡ್ಕೊಳ್ಳಲು ಸಾಧ್ಯ ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಈ ವಿರಾಟ ರೂಪದ ಚಿಂತನೆಯನ್ನ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿ, ಮತ್ತೆ ನಾನು ಆ ಅವತಾರಗಳ ಚಿಂತನೆಯನ್ನ ಮಾಡೋಣ. ಅಂದ್ರೆ ಮೊದಲು ಬ್ರಹ್ಮನ ಮಾನಸ ಪುತ್ರರು, ಆ ಅವತಾರಗಳ ಚಿಂತನೆಯನ್ನ ಮಾಡ್ಕೊಂಡು ಮುಂದಿನ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನ ಅದು ನಾನು ಹೇಳಾದ್ಮೇಲೆ 24-22 ಅವತಾರಗಳಾದ್ಮೇಲೆ ಹೇಳಿದ್ಮೇಲೆ ಒಂದು ಸತಿ ನಾನು ಅಷ್ಟು ಅವತಾರಗಳನ್ನ ಓದ್ತೀನಿ. ಎಲ್ಲರೂ ಕಣ್ಮುಚ್ಚಿ ಕೂತ್ಕೊಂಡು ಅದನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ. ಒಂದೊಂದು ರೂಪವನ್ನು ನಾನು ಈಗ ರಾಮಾವತಾರ, ಕೃಷ್ಣ ಅವತಾರ ಅಂತ ಹೇಳ್ತಾ ಹೋದಾಗ ಮನಸ್ಸಿನಲ್ಲಿ ಆ ರೂಪವನ್ನ ಅನುಸಂಧಾನ ಮಾಡಿ. ಒಂದು ಸ್ವಲ್ಪ ಕಾಮ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ಮನಸ್ಸಿನಲ್ಲಿ ಈ ಎಲ್ಲ ಅವತಾರಗಳ ಚಿಂತನೆಯನ್ನ ಮನಸ್ಸಿನಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿ. ಯಾಕೆಂದ್ರೆ ವ್ಯಾಸರಂತ ಮಹಾತ್ಮರು ಹೇಳಿರುವುದು ಈ ವೇದಗಳಲ್ಲೇ ಅತ್ಯಂತ ರಹಸ್ಯವಾದಂತಹ ಅವತಾರಗಳ ವರ್ಣನೆ ಇದು. ಇದನ್ನ ತಿಳಿಯೋದು ತುಂಬಾ ಕಷ್ಟ. ಯಾರು ಶ್ರದ್ಧಾ ಭಕ್ತಿಯಿಂದ ಇದನ್ನ ಕೇಳ್ತಾರೆ ಅವರ ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದಿ ಪರಮ ಶಾಂತಿಯನ್ನು ಪಡಿತಾರೆ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವತಾರಗಳ ಕತೆ ಕಂಟಿನ್ಯೂ ಮಾಡೋಕ್ ಮುಂಚೆ ಇನ್ನೊಂದು ಸತಿ ವಿರಾಟ ರೂಪದ ದರ್ಶನವನ್ನ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ಚಿಂತನೆ ಮಾಡೋಣ. ಮಹತ್ ತತ್ವದಿಂದ ಅಹಂಕಾರ ತತ್ವ, ಅಹಂಕಾರದಿಂದ ಮನಸ್ಸು, ಮನಸ್ಸಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಾದ ಮೇಲೆ ಪಂಚಮಹಾಭೂತಗಳು. ಇದರಿಂದ 16 ಅಂಶಗಳಿಂದ ನಿರ್ಮಿತವಾದಂತಹ ಭಗವಂತನ ವಿರಾಟ ರೂಪ ದರ್ಶನ. ಅದ ನಿಮ್ಗೆ ಅರ್ಥ ಆಗ್ಲಿಲ್ಲ ಇದೆಲ್ಲ ಅಂದ್ರೆ ಏನಂದ್ರೆ ಮಹತ್ತತ್ವ, ಅಹಂಕಾರ ತತ್ವ ಅದೆಲ್ಲ ಅಂದ್ರೆ ಬಿಟ್ಬಿಟ್ಟು ವಿಶ್ವ ರೂಪವನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಒಂದೊಂದು ಅಂಗವು ಒಂದೊಂದು ಲೋಕವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಮೈಂಡ್ ಅಲ್ಲಿ ತಗೊಂಡು ವಿಶ್ವ ರೂಪದ ಹಾಗೆ ದರ್ಶನವನ್ನ ಮಾಡ್ಕೊಳ್ಬೇಕು ಮನಸ್ಸಲ್ಲಿ. ಈ ಒಂದು ಪರಮಾತ್ಮ ವಿರಾಟ ರೂಪದಿಂದಲೇ ಜಗತ್ತೆಲ್ಲ ಸೃಷ್ಟಿಯಾಗಿದೆ. ಆದ್ದರಿಂದ ವಾಸುದೇವ ಸರ್ವಂ ಅಂತ ಚಿಂತನೆಯನ್ನ ಮಾಡ್ಬೇಕು. ಏನಾದ್ರು ಕ್ವಶನ್ ಇದೆಯಾ? ಅರ್ಥ ಆಗ್ಲಿಲ್ವಾ ಏನಾದ್ರು? ಏನಿಲ್ವಾ? ಹರೇ ಕೃಷ್ಣ. ಥ್ಯಾಂಕ್ ಯು.